ನಾವು ಈ ದಿನ ಕಣ್ಣುಗಳನ್ನು ಮುಚ್ಚಿ ನಾವು ದೇವರಲ್ಲಿ ಆರಂಭದ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವರಾಯೋಣ. ಹಾಲೆಲೂಯ, ಹಾಲೆಲೂಯ. ಒಳ್ಳೆಯ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪರಿಶುದ್ಧರೇ, ಮಹಾಪರಿಶುದ್ಧನಾದ ದೇವರೇ, ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ನಿತ್ಯವೂ ಜೀವಿಸುವ ದೇವರು ನೀನು ಮಾತ್ರನೇ ಆಗಿದೆಯಾ ಅದಕ್ಕಾಗಿ ಸ್ತೋತ್ರ. ಸತ್ತವರೊಳಗಿನಿಂದ ಎದ್ದು ಬಂದಾತನು ನೀನು ಮಾತ್ರನೇ ಆಗಿದೆಯಪ್ಪ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವಪ್ಪ. ಬೆಟ್ಟಗಳು ಸ್ಥಳಬಿಟ್ಟರು, ಗುಡ್ಡಗಳು ಕದಲಿಯಾದರು, ನಿನ್ನ ಕೃಪೆ ನನ್ನ ಬಿಟ್ಟು ಕದಲದ ಹಾಗೆ ನೀ ನಮ್ಮನ್ನು ಆಶೀರ್ವದಿಸಿ ಇದುವರೆಗೂ ನಡೆಸಿದ ದೇವನು ನೀನಾಗಿದ್ದೀವಿ. ಅದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ. ಈ ದಿನದ ಆರಾಧನೆ ಎಲ್ಲವನ್ನ ನಿನ್ನ ಕರಳೊಳಗೆ ಆಡೋಳ ಮುಖಾಂತರವಾಗಿ ನೀನು ಮಹಿಮದಪ್ಪ, ನಿನ್ನ ಚಿತ್ತವೇ ನಮ್ಮ ಆಲಯದಲ್ಲಿ ನೆರವೇರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಯಾರ ಯಾವ ಕಷ್ಟದಿಂದ ಇಕ್ಕಟ್ಟುಗಳಿಂದ ಬಂದಿದ್ದಾರೋ ಅವರ ಎಲ್ಲ ಪರಿಸ್ಥಿತಿಗಳ ಮೇಲೆ ದೇವರಾತ್ಮನೆ ನೀನು ಚಲಿಸು. ಕ್ರಮವಿಲ್ಲದೆ ಇರುವುದನ್ನೆಲ್ಲ ಕ್ರಮಪಡಿಸು. ಓ ದೇವರ, ಕಷ್ಟಗಳನ್ನ ನೀಗಿಸು, ದುಃಖಗಳನ್ನ ನೀನು ನೀಗಿಸು. ದೇವರಾತ್ಮನೆ ನಿನ್ನ ಚಿತ್ತ ನಿನ್ನ ಆಲಯದಲ್ಲಿ ನೆರವೇರುವ ಸಮಯ ಬಂದಿದೆ, ನೆರವೇರಿಸುವುದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ಇದು ನಡೆಸಿದ ಕರ್ತನಾತ್ಮನೆ ಇನ್ನು ಮುಂದೆಯೂ ನೀನು ನಡೆಸಲು ಶಕ್ತನೂ ಸರ್ವ ಶಕ್ತನೂ ಆಗಿದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ದೇವರೇ, ನಿನ್ನನ್ನು ಆರಾಧನೆ ಮಾಡುವಂತ ನಾವು ಹೀಗೆ ಆರಾಧನೆ ಮಾಡಬೇಕು ಎಂಬುದಾಗಿ ಹೇಳಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಆರಾಧನೆ ಮಾಡುವಂತ ನಾವು ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯಕ್ಕೆ ತಕ್ಕ ಹಾಗೆ ಪರಿಶುದ್ಧಾತ್ಮ ಭರಿತರಾಗಿ ದೇವರೇ ನಾವು ನಿಮ್ಮನ್ನು ಆರಾಧನೆ ಮಾಡದಂತೆ ಈ ದಿನ ನೀನೇ ನಮ್ಮೆಲ್ಲರನ್ನ ಆಶೀರ್ವದಿಸಿ ನೀನು ನಡೆಸು ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ದೇವರಾತ್ಮನೇ, ನೀನೆ ನಮ್ಮೆಲ್ಲರ ದೇಹ ಆತ್ಮ ಪ್ರಾಣ ಶರೀರವನ್ನ ನಿನ್ನ ಅಧೀನಕ್ಕೆ ನಾವು ಒಪ್ಪಿಸಿಕೊಳ್ತಾ ಇದ್ದೇವೆ. ದೇವರೇ, ಓ ದೇವರೇ, ನಿನ್ನ ಚಿತ್ತ ನಮ್ಮ ದೇವರ ಆತ್ಮಗಳು ನೆರವೇರಲಿ ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವಪ್ಪ. ದೇವರೇ, ನಾವು ಸಭೆಯವರೆಲ್ಲರೂ ಹೃದಯ ಮಾಡಿರುವ ತಪ್ಪು ಪಾಪಗಳನ್ನೆಲ್ಲವನ್ನು ಮಣಿಸು. ದೇವರೇ, ನಮ್ಮೆಲ್ಲರ ಕರ್ಮ ಪಾಪ ಶಾಪಗಳು, ನಮ್ಮೆಲ್ಲರ ಜನ್ಮ ಸಭಾಯ ಬಂದ ಪಾಪ ಶಾಪಗಳು, ನಮ್ಮೆಲ್ಲರ ತಲೆಮಾರುಗಳಿಂದ ಬಂದ ಪಾಪ ಶಾಪಗಳು ಎಲ್ಲವನ್ನ ನಿನ್ನ ಪ್ರಾರ್ಥನೆಯಿಂದ ತೊಳೆದು ಶುದ್ಧಪಡಿಸಪ್ಪ. ಮಹಾಪರಿಶುದ್ಧತೆಯಲ್ಲಿ ನಮ್ಮೆಲ್ಲರನ್ನ ನಿಂತಾನೆ ನಡೆಸಬೇಕೆಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ದೇವರಾತ್ಮನೇ, ನೀನಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ನೀನು ಪರಿಶುದ್ಧನಾಗಿರುವ ಪ್ರಕಾರ ನಿನ್ನ ಮಕ್ಕಳಾದ ನಾವೆಲ್ಲರೂ ಪರಿಶುದ್ಧರಾಗಿ ನಡೆಯತಕ್ಕಂತೆ ಪರಿಶುದ್ಧರಾಗಿ ನಿನ್ನನ್ನು ಆರಾಧನೆ ಮಾಡುವಂತೆ ಆಶೀರ್ವದಿಸುವ ಪರಿಶುದ್ಧವೆಂಬ ಭೂಷಣದೊಡನೆ ನಿನ್ನ ಅಂಗಳಕ್ಕೆ ನಾವು ಬರತಕ್ಕಂತೆ ನೀನೇ ನಮ್ಮ ಎಲ್ಲರನ್ನ ಆಶೀರ್ವದಿಸಿ ನಡೆಸು ಎಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ದೇವರಾತ್ಮನೇ, ನೀನಾಗಿ ಮಾಡಿ ನಡೆಸುವುದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವೆ. ಇದುವರೆಗೂ ನಡೆಸಿದಂತೆ ಅಭಿನಯದವರಾದ ದೇವರೇ, ಇನ್ನು ಮುಂದೆ ಕೂಡ ನೀನೇ ನಮ್ಮೆಲ್ಲರನ್ನ ನಡೆಸು. ಅವರೆಲ್ಲ ಘನವು ಮಾನವು ಮಹಿಮೆ ಮಹತ್ವಗಳು ಎಂದೆಂದಿಗೂ ನಿರಂತರಗಳು ನಿನಗೆ ಮಾತ್ರವೇ ಸಲ್ಲಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ಈ ದಿನದ ವಾಕ್ಯ ಸಂದೇಶ ಎಲ್ಲ ನಿನ್ನ ಕರಳು ಒಪ್ಪಿಸಿಕೊಡುತ್ತೇವೆ. ದೇವರಾತ್ಮನೇ, ನೀನು ನಮ್ಮ ಮುಖಾಂತರವಾಗಿ ಸಭೆ ಸಂಘ ಮಾತನಾಡು. ನಿನ್ನ ಮಾತಿಗೆ ಮಾತ್ರ ಜೀವ ಇರುವುದಕ್ಕಾಗಿ ಸ್ತೋತ್ರ. ಜೀವ ಇಲ್ಲದಿರುವ ಎಲ್ಲ ಆತ್ಮಗಳು ಜೀವವನ್ನು ಉಂಟು ಮಾಡಲಿ ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ದೇವರೇ, ನಿನ್ನ ವಾಕ್ಯ ಕೀಳು ಮಂಚಗಳನ್ನೆಲ್ಲ ವಿಭಾಗಿಸಿ ಛೇದಿಸಿ ದೂರ ಹೋಗುವಂತ ನಿನ್ನ ವಾಕ್ಯವನ್ನು ಕಳುಹಿಸಿಕಂತಾನೆ ಪ್ರತಿಯೊಬ್ಬೊಬ್ಬರು ನಿನ್ನ ವಾಕ್ಯಗಳು ಅಳುವು ನೆಟ್ಟಂತಾಗತಕ್ಕಂತೆ ಆಶೀರ್ವದಿಸಿ ನಡೆಸು. ನಾವೆಲ್ಲರೂ ನಿನ್ನ ವಾಕ್ಯಕ್ಕೆ ತಲೆಬಾಗಿ ನಡೆಯತಕ್ಕಂತೆ ಆಶೀರ್ವದಿಸಿ ವಿಧೇಯರಾಗಿ ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸು. ನಿನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಜೀವಿತಗಳನ್ನು ಕಟ್ಟಿಕೊಳ್ಳತಕ್ಕಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸುವುದೆಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ದೇವರಾತ್ಮನೇ, ಹಾಗೆ ಮಾಡಿ ನಡೆಸುವುದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಬರಬೇಕಾದ ಎಲ್ಲ ಆತ್ಮನ ತಕ್ಕ ಸಮಯದಲ್ಲಿ ನಿಂತನ್ನು ಬರಮಾಡುವ ಕರ್ತನೆ. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಆತ್ಮಗಳು ಕುಟುಂಬಗಳು ದೇವರೇ ನಿನ್ನ ಈ ಸನ್ನಿಧಾನಕ್ಕೆ ಬರತಕ್ಕಂಥ ಎಲ್ಲ ಕಾರ್ಯಗಳನ್ನ ಅದ್ಭುತಗಳನ್ನ ದೇವರಾತ್ಮನೇ ನಮ್ಮ ಮುಂದಾಗಿ ನೀವು ಹೋಗಿ ಎಲ್ಲವನ್ನ ಮಾಡಿ ನೀವು ಮಹಿಮೆಯಲ್ಲಿ ಕೊಡಬೇಕೆಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನ ಹೆಚ್ಚಾದದನ್ನ ಮಾಡಲು ಶಕ್ತನಾದ ನಮ್ಮ ದೇವರೇ, ಎಲ್ಲವನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಳ್ತಾ ಇದ್ದೇವೆ. ನೀನೇ ಆದಿಯಿಂದಲೂ ಅಂತ್ಯದವರೆಗೆ ಆರಾಧನೆಯನ್ನು ನಡೆಸಿಕೊಡು. ನೀನೇ ಮಹಿಮೆ ಬೇಕೆಂದು ಎಲ್ಲ ಘನವು ಮಾನ ಮಹಿಮೆ
ಮಹತ್ವಗಳು ಎಂದೆಂದಿಗೂ ನಿನಗೆ ಮಾತ್ರವೇ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವುದಿದ್ದೇವೆ ನಮ್ಮ ಜೀವನ ತಂದೆ ಆದ ದೇವರೇ, ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ ಕೂಡಿ ಬಂದಿರುವ ನಾವೆಲ್ಲರೂ ನಾವು ಕೆಲವೊಂದು ಹಾಡುಗಳನ್ನು ಹಾಡಿ ಈ ದಿನ ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಯೋಣ. ಆಮೆನ್. ಹಲ್ಲೆಲೂಯಾ. ನಾವು ನೀಲಿ ಆಕಾಶ ದಾಟಿ ಹೋಗುವು ನಮ್ಮ ಯೇಸು ಇರುವನಲ್ಲಿ ಎಂಬ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಯೋಣ. ನೀಲಿ ಆಕಾಶ ದಾಟಿ ಹೋಗುವೆವು ನಮ್ಮ ಯೇಸು ಇರುವನಲ್ಲಿ. ನೀಲಿ ಆಕಾಶ ದಾಟಿ ಹೋಗುವೆವು ನಮ್ಮ ಯೇಸು ಇರುವನಲ್ಲಿ. ಮೇಘದಲ್ಲಿ ದಾಟುವಾಗ ಮೇಘದಲ್ಲಿ ದಾಟುವಾಗ ಹೊಸದೇನು ಹೊರಡೆವು.
Padamu
उसका कोई भी वादा ना होगा अधूरा, हर एक वादा उसका होता है पूरा। उसका कोई भी वादा, उसका कोई भी वादा ना होगा अधूरा, हर एक वादा उसका होता है पूरा। उसका कोई भी वादा, आने का वादा भी होगा पूरा, देखेगा सारा जहां। उसका तो आने का वादा भी होगा पूरा, देखेगा सारा जहां। मेरी आसमां के पार जाएंगे, मेरा यीशु रहता वहाँ। आसमां के पार जाएंगे, मेरा यीशु रहता वहाँ। हम मिलेंगे बादलों पर, हम मिलेंगे बादलों पर, देखेगा सारा जहां, देखेगा सारा जहां। यीशु रहता वहाँ। मेरी आसमां के पार जाएंगे, मेरा यीशु रहता वहाँ। ये विश्वास है मेरा जो होगा पूरा, पूरा है मेरा ना रहेगा अधूरा। ये विश्वास है मेरा, विश्वास है मेरा जो होगा पूरा, सपना है मेरा रहेगा अधूरा। ये विश्वास है मेरा, तेरे संग हम रहेंगे अपने यीशु के, देखेगा सारा जहां। तेरे संग हम रहेंगे अपने यीशु के, देखेगा सारा जहां। मेरे आसमां के पार जाएंगे, मेरा यीशु रहता वहाँ। मेरे आसमां के पार जाएंगे, मेरा यीशु रहता वहाँ। हम मिलेंगे बादलों पर, हम मिलेंगे बादलों पर, देखेगा सारा जहां, देखेगा सारा जहां। मेरी आसमां के पार जाएंगे, मेरा यीशु रहता वहाँ। मेरी आसमां के पार जाएंगे, मेरा यीशु रहता वहाँ। मेरी आसमां के पार जाएंगे, मेरा यीशु रहता वहाँ। मेरी आकाश काटी बबेओ, ನಮ್ಮ ಯೇಸು ಇರುವಾಗಲಿ। मेरी आकाश काटी बबेओ, ನಮ್ಮ ಯೇಸು ಇರುವಾಗಲಿ। मेरी आकाश काटी बबेओ, ನಮ್ಮ ಯೇಸು ಇರುವಾಗಲಿ। Haleluya. ಇಲ್ಲಿ ಆಕಾಶ ನಾವು ದಾಟಿ ಹೋಗುವಾಗ ಅಲ್ಲಿ ನಮಗಾಗಿ ನಮ್ಮ ಹೆಸರು ಗುರುತನು ಅತಿ ಬೇಗನೆ ಸಭೆಯೆಲ್ಲರಿಗೂ ರಹಸ್ಯ ಭರಣವನ್ನ ದೇವರು ಸಿದ್ಧಪಡಿಸಿದ್ದಾನೆ. ಹaleluಯ. ಆ ದಿನ ತನ್ನ ವಾಗ್ದಾನವನ್ನ ಕೃಪೆಯ ಸಭೆಯ ದೈವ ಜನರಲ್ಲಿ ದೇವರು ನೆರವೇರಿಸುವವನಾಗಿದ್ದಾನೆ. ಆಮೆನ್. ಹaleluಯ. ಇಗೋ ನಾನು ಸ್ಥಳವನ್ನ ಸಿದ್ಧ ಮಾಡುವುದಕ್ಕಾಗಿ ಹೋಗ್ತಾ ಇದ್ದೀನಿ.
ಸ್ಥಳ ಎಲ್ಲ ಸಿದ್ಧ ಆದ್ಮೇಲೆ ನಾನು ತಿರುಗಿ ಬರ್ತೇನೆ, ನಿಮ್ಮನ್ನ ಎಲ್ಲರನ್ನು ಕರ್ಕೊಂಡು ಹೋಗ್ತೇನೆ ಎಂದು ಆತನ ವಾಗ್ದಾನವನ್ನ ಮಾಡಿದ್ದಾನೆ. ಆದ್ರಿಂದ ಯಾರುಗಾರನು ಹೀಗೆ ಹೇಳ್ತಾ ಇದ್ದೇನೆ, ಆತನ ಮಾಡಿದ ವಾಗ್ದಾನಗಳು ಒಂದು ಕೂಡ ತಪ್ಪಿ ಹೋಗೋದಿಲ್ಲ, ಅದು ಖಂಡಿತವಾಗಿ ನೆರವೇರುತ್ತದೆ. ಆಮೇಲೆ ಹಲ್ಲೆಲೂಯಾ. ಆ ದಿನ ಅತಿ ಬೇಗನೆ ಬರುತ್ತದೆ. ಆ ದಿನಕ್ಕಾಗಿ ಮುಂದೆ ಸಭೆಯ ದೇವಜನರು ಅದನ್ನಾಗಲು ಸಿದ್ಧರಾಗಿರೋಣ. ನಮ್ಮ ಕರ್ತನ ರಾಸಗುಣದಲ್ಲಿ ನಾವೆಲ್ಲರ ಕೊಟ್ಟು ನಮಗಾಗಿ ಸಿದ್ಧಪಡಿಸಿದ ಸ್ಥಳವನ್ನ ದೇವರು ನಮಗೆ ಕೊಡುವವನ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮತ್ತೊಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ಎಂಬ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ಚಿಂತೆ ಇಲ್ಲ ನೋವಿಲ್ಲ ಯೇಸುವಿನ ರಾಜ್ಯದಲ್ಲಿ, ಚಿಂತೆ ಇಲ್ಲ ನೋವಿಲ್ಲ ಯೇಸುವಿನ ರಾಜ್ಯದಲ್ಲಿ. ಆನಂದವೇ ಆಶ್ಚರ್ಯವೇ ಆನಂದವೇ ಪರಮಾನಂದವೇ ಅಭಿಷೇಕವೇ ಅತಿಶಯವೇ ಆನಂದವೇ ಪರಮಾನಂದವೇ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ಬಂಗಾರವೇ ಅನೇಕ ನಲಿಯುವೆನು ದೈವಜನರೊಂದಿಗೆ ಯುದ್ಧನ ಸುತ್ತುವೆನು. ಬಂಗಾರವೇ ಅನೇಕ ನಲಿಯುವೆನು ದೈವಜನರೊಂದಿಗೆ ಕ್ರಿಸ್ತನ ಸ್ತುತಿಸುವೆನು. ನನ್ನಯ ನಿತ್ಯ ರಾಜನು ಮಹಿಮೆಯ ಮುಖವನ್ನು ಕಾಣುವೆನು. ನನ್ನಯ ನಿತ್ಯ ರಾಜನ ಮಹಿಮೆಯ ಮುಖವನ್ನು ಕಾಣುವೆನು. ಆನಂದವೇ ಆಶ್ಚರ್ಯವೇ ಆನಂದವೇ ಪರಮಾನಂದವೇ ಅಭಿಷೇಕವೇ ಅತಿಶಯವೇ ಆನಂದವೇ ಪರಮಾನಂದವೇ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ಪರಿಶುದ್ಧ ಪಟ್ಟಣದಲ್ಲಿ ಕಾಡುತ್ತಾ ರಕ್ಷಿಸುವೆ ಜೀವ ಜಲವನ್ನು ಪ್ರಯವಿಲ್ಲದೆ ಕುಡಿಯುವೆನು. ಪರಿಶುದ್ಧ ಪಟ್ಟಣದಲ್ಲಿ ಕಾಡುತ್ತಾ ರಕ್ಷಿಸುವೆ ಜೀವ ಜಲವನ್ನು ಪ್ರಯವಿಲ್ಲದೆ ಕುಡಿಯುವೆನು. ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಕಾಣುವೆನು. ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಕಾಣುವೆನು. ಆನಂದವೇ ಆಶ್ಚರ್ಯವೇ ಆನಂದವೇ ಪರಮಾನಂದವೇ ಅತಿಶಯವೇ ಅಭಿಷೇಕವೇ ಆನಂದವೇ ಪರಮಾನಂದವೇ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ದೇಹ ಮರಣವನ್ನು ಜಯಿಸಿ ನಿತ್ಯ ಜೀವವನ್ನು ಹೊಂದುವೆನು. ಕೆಟ್ಟ ಸಂಕಟವನ್ನು ತೀರಿಸಿ ವಿಶ್ರಾಂತಿ ಪಡೆಯುವೆನು. ದೇಹ ಮರಣವನ್ನು ಜಯಿಸಿ ನಿತ್ಯ ಜೀವವನ್ನು ಹೊಂದುವೆನು. ಕೆಟ್ಟ ಸಂಕಟವನ್ನು ತೀರಿಸಿ ವಿಶ್ರಾಂತಿ ಪಡೆಯುವೆನು. ಪರಿಶುದ್ಧ ಯಾಜಕನಾಗಿ 1000 ವರ್ಷ ಆಳುವೆನು. ಪರಿಶುದ್ಧ ಯಾಜಕನಾಗಿ 1000 ವರ್ಷ ಆಳುವೆನು. ಆನಂದವೇ ಆಶ್ಚರ್ಯವೇ ಆನಂದವೇ ಪರಮಾನಂದವೇ ಅಭಿಷೇಕವೇ ಅತಿಶಯವೇ ಆನಂದವೇ ಪರಮಾನಂದವೇ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ರಾತ್ರಿ ಇಲ್ಲ ಹಗಲಿಲ್ಲ
ಯೇಸುವಿನ ರಾಜ್ಯದಲ್ಲಿ ಚಿಂತೆಯಿಲ್ಲ ನೋವಿಲ್ಲ. ಯೇಸುವಿನ ರಾಜ್ಯದಲ್ಲಿ ಆನಂದವೇ ಆಶ್ಚರ್ಯವೇ ಆನಂದವೇ ಪರಮಾನಂದವೇ ಅಭಿಷೇಕವೇ ಅತಿಶಯವೇ ಆನಂದವೇ ಪರಮಾನಂದವೇ ರಾತ್ರಿಯಿಲ್ಲ ಹಗಲಿಲ್ಲ. ಯೇಸುವಿನ ರಾಜ್ಯದಲ್ಲಿ ನೀತಿರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು ರಾತ್ರಿಯಿಲ್ಲ ಹಗಲಿಲ್ಲ. ಯೇಸುವಿನ ರಾಜ್ಯದಲ್ಲಿ ನೀತಿರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನು. ಹಲ್ಲೆಲೂಯಾ. ಯೇಸುವಿನ ರಾಜ್ಯದಲ್ಲಿ ರಾತ್ರಿ ಇಲ್ಲ ಹಗಲಿಲ್ಲ. ಆಮೆನ್. ನಿತ್ಯವಾದ ಬೆಳಕಿನ ರಾಜ್ಯ ಅದು ಯೇಸುವಿನ ರಾಜ್ಯವಾಗಿದೆ. ಆಮೆನ್. ಹಲ್ಲೆಲೂಯಾ. ಈ ಲೋಕದ ರಾಜ್ಯ ಭೂಲೋಕದಲ್ಲಿ ಇರುವ ಲೋಕ. ಈ ಲೋಕದಲ್ಲಿ ರಾತ್ರಿ ಆಗುತ್ತೆ, ಬೆಳಕಾಗುತ್ತೆ, ದಿನಗಳು ಬರ್ತವೆ, ದಿನಗಳು ಹೋಗ್ತವೆ. ಆದರೆ ಪರಲೋಕದಲ್ಲಿ ರಾತ್ರಿ ಅನ್ನೋದಿಲ್ಲ, ಬೆಳಿಗ್ಗೆ ಅನ್ನೋದಿಲ್ಲ, ದಿನಗಳು ಬರೋದಿಲ್ಲ, ದಿನಗಳು ಹೋಗೋದಿಲ್ಲ. ಒಂದೇ ದಿನ ಶಾಶ್ವತವಾದ ದಿನ ಇದ್ದಂಗಿರುತ್ತೆ. ಆಮೇಲೆ ಹಲ್ಲೆಲೂಯಾ. ಹೀಗೆ ನಿತ್ಯವಾದ ಬೆಳಕು ಅಲ್ಲಿರುವಂಥದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಬದುಕುವಾಗ ಚಿಂತೆಗಳು, ನೋವುಗಳು ಇವೆಲ್ಲ ಇರುತ್ತೆ. ಆದರೆ ಪರಲೋಕದಲ್ಲಿ ಚಿಂತೆ ಇಲ್ಲ, ನೋವಿಲ್ಲ. ಯಾಕಂದ್ರೆ ಅದು ಯೇಸುವಿನ ರಾಜ್ಯ ಆಗಿದೆ. ಆಮೇಲೆ ಹಲ್ಲೆಲೂಯಾ. ಅಲ್ಲಿ ಸಂತೋಷವು, ಸಮಾಧಾನವು, ಪರಮಾನಂದವು, ಅತಿಶಯವು ನಮಗೆ ಪರಲೋಕದಲ್ಲಿ ದೇವರು ಸಿದ್ಧಪಡಿಸಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮ ದೇವರಿಗಾಗಿ ನಾವೆಲ್ಲರೂ ಸ್ವಲ್ಪ ಸಮಯ ನಿಂತು ನಾವು ಆರಾಧನೆ ಮಾಡಿಕೊಡುವವರಾಗಿರೋಣ. ನಮ್ಮ ದೇವರಿಗೆ ಆರಾಧನೆಯನ್ನು ನಾವು ಸಲ್ಲಿಸುವವರಾಗಿರೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚುವುದು ಆತನು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ ನಾವು ಈ ಸಮಯದಲ್ಲಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧನಾದ ದೇವರಾತ್ಮನೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ದೇವರೇ, ನಮ್ಮನ್ನ ಪ್ರತಿದಿನವೂ ಪ್ರತಿಕ್ಷಣವೂ ಕಳೆದ ವಾರವೆಲ್ಲ ನೀ ನಮ್ಮನ್ನ ಕಾದು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಒಂದು ಹೊಸ ವಾರದಲ್ಲಿ ನಾವು ಕಾಲಿಡತಕ್ಕಂತೆ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಯಾಕೆಂದ್ರೆ ಕಳೆದ ವಾರದಲ್ಲಿ ಇದ್ದವರು ಈ ವಾರದಲ್ಲಿ ಇಲ್ಲ, ಕಳೆದ ತಿಂಗಳಿದ್ದವರು ಈ ದಿನದಲ್ಲಿ ಇಲ್ಲ. ದೇವರೇ, ಅನೇಕರು ಆರ್ಗಸ್ ಆಕ್ಸಿಡೆಂಟ್ಗಳಲ್ಲಿ ಸತ್ತಿರುವುದಾರೆ, ಅನೇಕರು ಪ್ರವಾಹದಲ್ಲಿ ಸತ್ತಿದ್ದಾರೆ, ಚಂಡಮಾರುತದಲ್ಲಿ ಸತ್ತಿದ್ದಾರೆ. ದೇವರೇ, ನಾವಾದರೂ ಜೀವನದಿಂದ ಇರುವಂತೆ ನೀನೇ ನಮಗೆ ಜೀವವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ಜೀವವು ನಮ್ಮಲ್ಲಿ ಇರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವಪ್ಪ. ನಿನ್ನನ್ನೇ ನಾವು ಮಹಿಮೆಪಡಿಸುತ್ತೇವೆ ದೇವರೇ. ನಿನ್ನನ್ನೇ ನಾವು ಘನಪಡಿಸುವವರಾಗಿದ್ದೇವಪ್ಪ. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನಾದ ದೇವರು ಈ ಪ್ರಪಂಚದಲ್ಲಿ ನೀನು ಮಾತ್ರನೇ ಆಗಿದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಓ ದೇವರೇ, ನಿನಗೆ ವಂದನೆ ಆಗಪ್ಪ. ನಿನಗೆ ಮಹಿಮೆ ಉಂಟಾಗಲಿ. ಓ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಅಪ್ಪ. ನಿನ್ನ ಕೃಪೆಯು ಶಾಶ್ವತವಾಗಿರುವುದಕ್ಕಾಗಿ ಸ್ತೋತ್ರ. ದಾವೀದನು ಹೇಳುವಂತೆ, ದೇವರೇ, ನಾನು ಇದನ್ನು ಒಡೆದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗಲಿಲ್ಲ ಎಂಬುದಾಗಿ. ಹೌದು ದೇವರೇ, ಈ ದಿನ ನಾವೆಲ್ಲರೂ ಸಭೆಯಾಗಿ ನಿಂತಿರುವುದೆಲ್ಲವೂ ನಿನ್ನ ಕೃಪೆಯಿಂದಲೇ ಆಗಿದೆ. ಅದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯೆ ಇರುತ್ತೋ, ಬೇರೆ ಏನು ಇಲ್ಲ ದೇವರೇ. ಅದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲ ಒಳ್ಳೆತನ, ಎಲ್ಲ ಪರಿಶುದ್ಧತೆ ಅದು ಹರಿದು ಹೋದ ಬಟ್ಟೆಗೆ ಸಮ ಎಂಬುದಾಗಿ ನೀಡಿರುವುದಕ್ಕಾಗಿ ಸ್ತೋತ್ರ. ಹೌದೇವ್ರೆ, ನಾವು ನಿಂತಿದ್ದಲ್ಲ, ನೀನೇ ನಮ್ಮನ್ನ ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರ. ನಾವು ಇದೆಲ್ಲ ಬದುಕಿರುವುದಲ್ಲ, ನೀನೇ ನಮ್ಮನ್ನ ಬದುಕಿಸಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ. ದೇವರೇ, ನಿನ್ನ ಕೃಪೆ ಇದುವರೆಗೂ ನಮ್ಮನ್ನ ಕಾದು ಕಾಪಾಡಿ ನಡೆಸಿತ್ತು. ಅದಕ್ಕಾಗಿ ಸ್ತೋತ್ರ. ಓಲನಿಗೆ ನೀನು ಹೇಳಿದೆ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ. ಹೌದು ದೇವರೇ, ನಿನ್ನ ಕೃಪೆ ಒಂದೇ ಒಂದು ಕೃಪೆ ನಮ್ಮ ಜೀವಿತವನ್ನ ಇದುವರೆಗೂ ಬದಲಾಯಿಸಿ ನಡೆಸಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಇಲ್ಲಿರುವ ಅನೇಕ ಜೀವಿತಗಳನ್ನ ನಿನ್ನ ಕೃಪೆ ಬದಲಾಯಿಸಿರುವುದಕ್ಕಾಗಿ ಸ್ತೋತ್ರ. ಅದು ಇನ್ನು ಮುಂದೆ ಅನೇಕರನ್ನ ಬದಲಾಯಿಸುವಂತ ಒಂದೇ ಒಂದು ಕೃಪೆ, ಅದು ಯೇಸುವಿನ ಕೃಪೆ ಆಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಆಮೆನ್, ಹಲ್ಲೆಲೂಯಾ. ಓ ದೇವರೇ, ನಿನಗೆ ವಂದನೆ ಆಗಲಪ್ಪ. ನಿನಗೆ ಮಹಿಮೆ ಆಗಲಿ. ಓ ನಿನಗೆ ಘನತೆ ಬರುವುದೆಲ್ಲವೂ ನಿನಗೆ ಸಲ್ಲಲಿ ಎಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ.
ದೇವರಾತ್ಮನೇ ನೀನು ಮಾಡಿದ ಎಲ್ಲ ಉಪಕಾರಗಳನ್ನ ನಾವು ನೆನೆಸುತ್ತಾ ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನಿನ್ನನ್ನೇ ನಾವು ಘನಪಡಿಸುತ್ತೇವೆ, ನಿನಗೆ ನಾವು ಮಹಿಮೆಯನ್ನು ಸಲ್ಲಿಸುತ್ತೇವಪ್ಪ. ನಿನಗೆ ಘನತೆಗಳೆಲ್ಲವೂ ನಿನಗೆ ಮಾತ್ರ ಬೋಧಿಸಲಿ ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ಆಮೇಲೆ ಹಾಲೆಲೂಯಾ. ಓ ದೇವರಾತ್ಮನೇ ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಆಮೇಲೆ ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓ ದೇವರಾತ್ಮನೇ ಇದುವರೆಗೂ ನೀನು ನಮ್ಮನ್ನು ನಡೆಸಿದ ಎಲ್ಲ ಮೇಳುಗಳಿಗಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ದೇವರೇ, ಆಕಾಶದ ಕೆಳಗೆ ಭೂಮಿ ಮೇಲೆ ನಿನ್ನ ಕೃಪೆ ಎಷ್ಟು ಉನ್ನತವಾಗಿ ಆಕಾಶ ಇದೆಯೋ ಅದಕ್ಕಿಂತ ಉನ್ನತವಾದ ನಿನ್ನ ಕೃಪೆ ನಮ್ಮ ಮೇಲೆ ಇದೆಯಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನಗೆ ವಂದನೆ ಆಗಪ್ಪ. ಓ ದೇವರೇ, ಶಾಶ್ವತವಾದ ಕೃಪೆಯನ್ನು ನಮ್ಮೆಲ್ಲರೂ ದಯಪಾಲಿಸಿ. ಓ ದೇವರೇ, ನಿನ್ನ ಕೃಪೆಯಿಂದ ನಮ್ಮನ್ನು ಮರೆ ಮಾಡಿ ಇದುವರೆಗೂ ನೀನು ನಡೆಸಿದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಓ ನಿನ್ನ ಕೃಪೆ, ನಿನ್ನ ಪ್ರೀತಿ ನಮಗೆ ಶಾಶ್ವತವಾಗಿ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ. ಆಮೆನ್. ಹಾಲೆಲೂಯಾ. ಸ್ತೋತ್ರ. ಯೇಸು ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ನಿನ್ನ ಪ್ರೀತಿ ಎಷ್ಟೋ ಮಧುರ ಮಧುರ. ಯೇಸು ನಿನ್ನ ಪ್ರೀತಿ ಎಷ್ಟೋ ಮಧುರ ಎಷ್ಟೋ ಮಧುರ. ಯೇಸು ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ. ತಂಗಿ ವಿರುದ್ಧ ನಿನ್ನ ಪ್ರೀತಿ, ತಾಯಿ ವಿರುದ್ಧ ನಿನ್ನ ಪ್ರೀತಿ, ತಂಗಿ ವಿರುದ್ಧ ನಿನ್ನ ಪ್ರೀತಿ, ತಾಯಿ ವಿರುದ್ಧ ನಿನ್ನ ಪ್ರೀತಿ, ಅಮ್ಮನ ವಿರುದ್ಧ ನಿನ್ನ ಪ್ರೀತಿ, ತಂದೆ ವಿರುದ್ಧ ನಿನ್ನ ಪ್ರೀತಿ. ಏಸಯ್ಯ 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 ಏಸಯ್ಯ
తిరిగి లేచెను నీ ప్రేమ మరణించెను నీ ప్రేమ నాకై తిరిగి లేచెను నీ ప్రేమ చెప్పనా యేసయ్యా 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 ఓ దేవుని ఆరాధిస్తాం యేసయ్యా 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 యేసుని ప్రేమ ఎంతో ఎంతో మధురం 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 యేసయ్యా 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 ఆరిపోలేదే నీ ప్రేమ అని నన్ను మార్చుకున్నది నీ ప్రేమ ఆరిపోలేదే నీ ప్రేమ యేసయ్యా నన్ను మార్చుకున్నది నీ ప్రేమ బలమున్నది నీ ప్రేమ యేసయ్యా గొప్ప భాగ్యమున్నది నీ ప్రేమలో హల్లెలూయా భాగ్యమున్నది నీ ప్రేమలో నా గొప్ప బలమున్నది నీ ప్రేమ బలమున్నది నీ ప్రేమలో గొప్ప భాగ్యమున్నది నీ ప్రేమలో హల్లెలూయా మారిపోనేది నీ ప్రేమ యేసయ్యా నన్ను మార్చుకున్నది నీ ప్రేమ మారిపోనేది నీ ప్రేమ నన్ను మార్చుకున్నది నీ ప్రేమ బలమున్నది నీ ప్రేమలో గొప్ప భాగ్యమున్నది నీ ప్రేమ బలమున్నది నీ ప్రేమలో గొప్ప భాగ్యమున్నది నీ ప్రేమ యేసయ్యా 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 హల్లెలూయా యేసయ్యా హల్లెలూయా యేసయ్యా హల్లెలూయా యేసుని ప్రేమ ఎంతో ఎంతో మధురం 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 యేసయ్యా 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 యేసయ్యా
నిన్న ప్రేమమైనందుకు నీకు స్తోత్రం చెల్లిస్తున్నాం తండ్రి. హల్లెలూయా. ఓ దేవా నీకు స్తోత్రం. ఓ మన కోసరం మరణించిన నీ ప్రేమ కోసరం స్తోత్రం చెల్లిస్తున్నాం తండ్రి. హల్లెలూయా. బలమున్న ఒకే ఒక ప్రేమ ఈ లోకంలో, అది నీ ప్రేమ అయినందుకు మేము స్తోత్రం చెల్లిస్తున్నాం తండ్రి. హల్లెలూయా. ఓ దేవా నీకు స్తోత్రం స్తోత్రం. ఓ నా రక్షకుడైన దేవా నీకు స్తోత్రం స్తోత్రం. హల్లెలూయా. థాంక్స్ హల్లెలూయా. ఓ నాకే రక్తం కార్చిన ప్రేమానికి స్తోత్రం. ఓ హల్లెలూయా. నాకు స్తోత్రం. తిరిగి లేచిన నీ ప్రేమకు స్తోత్రం స్తోత్రం చెల్లిస్తున్నాం తండ్రి. హల్లెలూయా. ఓ ನಮಗಾಗಿ ನಿನಗೆ ಸ್ತೋತ್ರ. ಓ ದೇವರೇ, ಓ ದೇವರೇ ನಿನಗೆ ಮಹಿಮೆಯಾಗಲಿ. ಬದಲಾಗದ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಆದರೆ ನಿನ್ನ ಪ್ರೀತಿ ನಮ್ಮನ್ನು ಬದಲಾಯಿಸಿದಕ್ಕಾಗಿ ಸ್ತೋತ್ರವನ್ನ ನಾವು ಸಲ್ಲಿಸುವರಾಗಿದ್ದೇವಪ್ಪ. ಹೌದು ದೇವರೇ, ಶಕ್ತಿ ಇರುವಂತ ಒಂದೇ ಒಂದು ಪ್ರೀತಿ, ಅದು ನಿನ್ನ ಪ್ರೀತಿ ಆಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿಗೆ ದೊಡ್ಡ ಆಶೀರ್ವಾದವನ್ನ ನೀನು ನಿನ್ನ ಮಕ್ಕಳಾದ ನಮ್ಮೆಲ್ಲರೂ ನೇಮಿಸಿಟ್ಟಿರುವುದಕ್ಕಾಗಿ ಸ್ತೋತ್ರ. ಹೌದವ್ರೆ, ಅದಕ್ಕೆ ಬಾಧ್ಯರಾಗದಂತೆ ನಮ್ಮ ಮಕ್ಕಳಾದ ನಾವು ನಿಮ್ಮನ್ನು ಆರಾಧನೆ ಮಾಡತಕ್ಕಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ಎದುರು ನಡೆಸಿದ ದೇವರಾತ್ಮನೇ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನಮಗಾಗಿ ಶಿಲುಬೆಗೆ ಹತ್ತಿದಂತ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಒಳ್ಳೆಯವರಿಗಾಗಿ ಯಾರಾದರೂ ಪ್ರಾಣ ಕೊಡಲು ಮುಂದೆ ಬಂದು ಬರಬಹುದು. ಆದರೆ ನಾವು ಕೆಟ್ಟವರಾಗಿದ್ದಾಗಲೂ, ಪಾಪಿಗಳಾಗಿದ್ದಾಗಲೂ, ಅನ್ಯವಾದವರು, ಮನುಷ್ಯ ಇಲ್ಲದೆ ಇದ್ದವರಾಗಿದ್ದಾಗಲೂ, ದೇವರೇ ನಿಮ್ಮಿಂದ ದೂರ ಹೋದಂಥವರಾಗಿದ್ದವರು, ದಾರಿ ತಪ್ಪಿದ ಮಗನಂತಿದ್ದವರು, 100 ಕುರಿಯಲ್ಲಿ 1 ಕುರಿಯ ಹಾಗೆ ನಿನ್ನನ್ನು ಬಿಟ್ಟು ಹೋದವರು, ನಿನ್ನನ್ನು ವಿರೋಧಿಸಿದವರು, ನಿನ್ನಗೆ ವಿರುದ್ಧವಾಗಿ ಗುಣಮುಟ್ಟಿದವರು, ಮಾತನಾಡಿದವರು, ನಿನ್ನನ್ನು ದೂಷಿಸಿದವರು ಎಂಬ ಪದವಿಗಳಿರುವ ನಮ್ಮಂಥವರನ್ನ, ಕೆಟ್ಟವರಾದ ನಮ್ಮಗೋಸ್ಕರ ನೀನು ಪ್ರಾಣವನ್ನು ಕೊಟ್ಟಂತ ಏಕೈಕ ದೇವರು ಪ್ರಪಂಚದಲ್ಲಿ ನೀನು ಮಾತನೇ ಆಗಿರುವುದಕ್ಕಾಗಿ ಸ್ತೋತ್ರ. ಕೆಟ್ಟವರಿಗಾಗಿ ಪ್ರಾಣ ಕೊಟ್ಟ ಯೇಸುವೇ ನಿನಗೆ ಸ್ತೋತ್ರ. ಒಳ್ಳೆಯವರಿಗಾಗಿ ನಾನು ಪ್ರಾಣ ಕೊಡಲು ಬರಲಿಲ್ಲ, ಕೆಟ್ಟವರಿಗೋಸ್ಕರ ಪ್ರಾಣ ಕೊಡಲು ಬಂದೇನೆ ಅಂತ ಹೇಳಿದಕ್ಕಾಗಿ ಸ್ತೋತ್ರ. ಪರಿಶುದ್ಧನಾದ ದೇವರೇ, ನಿನ್ನ ಮಹಾ ಪರಿಶುದ್ಧವನ್ನು ತ್ಯಜಿಸಿ ನಮಗೋಸ್ಕರ ನೀನು ಪಾಪವಾಗಿ ನಮ್ಮೆಲ್ಲ ಪಾಪದ ಭಾರವನ್ನ ನೀನು ಹೊತ್ತು ತೀರಿಸಿದಕ್ಕಾಗಿ ಸ್ತೋತ್ರವನ್ನ ನಾವು ಸಲ್ಲಿಸುವರಾಗಿದ್ದೇವೆ. ನೀನು ಹೊತ್ತಂತ ಹೊರೆ, ಅದು ನಮ್ಮ ಸಂಕಷ್ಟಗಳು, ನಮ್ಮ ಪಾಪಗಳು, ನಮ್ಮ ಅಪರಾಧಗಳನ್ನ ನೀನು ಆ ಶಿಲುಬೆಯಲ್ಲಿ ಹೊತ್ತು ತೀರಿಸಿದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ದೇವರೇ. ನಮಗಾಗಿ ರಕ್ತ ಸುರಿಸಿದಂತ ಪ್ರೀತಿ, ಅದು ನಿನ್ನ ಪ್ರೀತಿಯಾಗಿರುವುದಕ್ಕಾಗಿ ಸ್ತೋತ್ರ. ಈ ಲೋಕದವರು ನಮ್ಗೆ ಒಂದು ಬಾಟಲು ರಕ್ತ ಕೊಡಲು ಇಲ್ಲೇ ತೆರೆಯುವಾಗ ನಮಗೋಸ್ಕರವಾಗಿ ನೀನು ಕಡೆಯ ರಕ್ತದ ಹನಿಯನ್ನು ಕೂಡ ನಮಗೋಸ್ಕರ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಆದ್ದರಿಂದ ನಿನ್ನ ಪ್ರೀತಿ ನಿಷ್ಕಲ್ಮಶವಾದಂತ ಪ್ರೀತಿ, ನಿನ್ನ ಪ್ರೀತಿಯ ಶಾಶ್ವತವಾದ ಪ್ರೀತಿಯಾಗಿರುವುದಕ್ಕಾಗಿ ಸ್ತೋತ್ರ. ಆದ್ದರಿಂದ ನೀನು ವಾಗ್ದಾನ ಮಾಡದೆ ನಾನು ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ ಎಂಬುದಾಗಿ ವಾಗ್ದಾನವನ್ನ ಮಾಡಿದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಶಾಶ್ವತವಾದ ಪ್ರೀತಿಗಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವಪ್ಪ. ನಮಗೋಸ್ಕರ ಮರಣವನ್ನ ಹೊಂದುವಷ್ಟು ನೀನು ವಿಧೇಯನಾದೆ, ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಹೌದೇವ್ರೆ, ನಿನ್ನ ವಿಧೇಯತೆ, ನಿನ್ನ ಕೃಪೆ ಸಭೆ ದೈವಜನರಾದ ನಮ್ಮೆಲ್ಲರೂ ಇರತಕ್ಕಂತೆ ನೀನೇ ನಮ್ಮನ್ನೆಲ್ಲರನ್ನ ಆಶೀರ್ವದಿಸಿ ನಡೆಸಿ ಎಂದು ನಾವು ಕೇಳುವವರಾಗಿದ್ದೇವೆ. ಆತ್ಮೆ ಏನಾಗಿ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ. ನಮಗಾಗಿ ತಿರುಗಿ ಎದ್ದು ಬಂದಂತ ದೇವರು ಈ ಲೋಕದಲ್ಲಿ ನಿನ್ನ ಮಾತನೇ ಆಗಿರುವುದಕ್ಕಾಗಿ ಸ್ತೋತ್ರ. ಸತ್ತವರೊಳಗಿಂದ ಮೊದಲೆದ್ದು ಬಂದ ದೇವರು ನೀನು ಮಾತನೇ ಆಗಿದ್ದೀವಿ, ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಹೋಗ್ತೇವ್ರೆ, ನಿನ್ನ ನಂಬುವವನನ್ನ ಸತ್ತರು ಬದುಕಿಸುವಂತ ಶಕ್ತಿ ಇರುವಂತ ದೇವರು, ಅದು ನೀನ್ ಮಾತನೇ ಆಗಿದ್ದೆ, ಅದಕ್ಕಾಗಿ ಸ್ತೋತ್ರ. ನಂಬುವ ಸತ್ತರು ನಾನು ಬದುಕಿಸ್ತೇನೆ ಎಂಬುದಾಗಿ ವಾಗ್ದಾನವನ್ನ ಮಾಡಿರುವ ದೇವರು ನೀನು ಕಾರಣ, ನೀನು ನಿರೂಪಿಸಿ ತೋರಿಸಿದ್ಯಾ. ಸತ್ತು ಎಂದು ಹೊರಗೆ ಬಂದಿದ್ದ ದೇವರು ನೀನಾಗಿದ್ದಿ, ಅದಕ್ಕಾಗಿ ಸ್ತೋತ್ರ. ನಂಬುವ ಪ್ರತಿಯೊಬ್ಬವನು ಸತ್ತರು ಅವನನ್ನು ಎಬ್ಬಿಸುವಂತ ಶಕ್ತಿ ನಿನಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ.
ನಿನಗೆ ವಂದನೆ ಆಗಲಪ್ಪ, ನಿನಗೆ ಮಹಿಮೆ ಉಂಟಾಗಲಿ. ಆದ್ದರಿಂದ ನಿನ್ನ ಪ್ರೀತಿ ಅದೆಷ್ಟೆಷ್ಟೋ ಮಧುರವಾದಂಥ ಪ್ರೀತಿಯಾಗಿರುವುದಕ್ಕಾಗಿ ಸ್ತೋತ್ರವನ್ನ ತೋರಿಸ್ತೇವಪ್ಪ. ಹೌದೇವ್ರೆ, ನಿನ್ನ ಪ್ರೀತಿಯಂತೆ ಈ ಲೋಕದಲ್ಲಿ ಯಾರಿಗೂ ನಿನ್ನ ಪ್ರೀತಿಗೆ ಸರಿಸಾಟಿಯಾಗಿ ಬರಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಾವು ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಆಸೆಯಿಂದಲೇ ಬರ್ತೇನೆ ಹೇಳುವಂತೆ ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನಾಗಿದೆ. ಅದಕ್ಕಾಗಿ ಸ್ತೋತ್ರ. ಗಾಡ್ ಇಸ್ good, whatever you do, that everything is good and better and the best of the best. God is turning your life. Amen. Hallelujah. ಹೌದೇವ್ರೆ, ನೀನು ಒಳ್ಳೆಯವನು, ಅತ್ಯಂತ ಒಳ್ಳೆಯವನು, ಅತ್ಯುನ್ನತವಾದಂಥ ಒಳ್ಳೆಯ ದೇವರು ಏನಾಗಿರುವುದಿ. ಅದಕ್ಕಾಗಿ ಸ್ತೋತ್ರ. ನೀನೇನೇ ಮಾಡಿರುವುದು ನಮ್ಮ ಜೀವಿತದಲ್ಲಿ ನಮ್ಮ ಒಳ್ಳೆಯದಕ್ಕಾಗಿಯೇ ನೀನು ಮಾಡಿದ್ದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನಗೆ ಮಹಿಮೆ ಉಂಟಾಗಲಿ. ಇಂಥ ಒಳ್ಳೆಯ ದೇವರಾದ ನಿನ್ನನ್ನು ನಾವು ಇದನ್ನ ಆರಾಧನೆ ಮಾಡತಕ್ಕಂತೆ ಕೃಪೆಯನ್ನ ನೀನು ನಮಗೆ ಅನುಗ್ರಹಿಸಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನಗೆ ಮಹಿಮೆ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿನಗೆ ಮಹಿಮೆ. ಆಮೆನ್. ಹಲ್ಲೆಲೂಯಾ. ಯೇಸು ಒಳ್ಳೆಯವ, ಯೇಸು ಒಳ್ಳೆಯವ, ಸರ್ವ ಸಂತೋಷ ತಂದ ಯೇಸು ಒಳ್ಳೆಯವ, ಯೇಸು ಒಳ್ಳೆಯವ, ಯೇಸು ಒಳ್ಳೆಯವ, ಸರ್ವ ಒಳ್ಳೆಯವ. ಸಂತೋಷ ತಂದ ಯೇಸು ಒಳ್ಳೆಯವ. ಆಡಿಸುತ್ತಿಸುವ ಒಂದಕ್ಕೆ ಕೊಂಡಾಡುವ ಉಳ್ಳಾಸದಿ ನಾವು ಸೇರಿ ಘೋಷಿಸುವ. ಆಡಿಸುತ್ತಿಸುವ ಒಂದಕ್ಕೆ ಕೊಂಡಾಡುವ ಉಳ್ಳಾಸದಿ ನಾವು ಸೇರಿ ಘೋಷಿಸುವ. ಯೇಸು ಒಳ್ಳೆಯವ, ಯೇಸು ಒಳ್ಳೆಯವ, ಸರ್ವ ಒಳ್ಳೆಯವ. ಸಂತೋಷ ತಂದ ಯೇಸು ಒಳ್ಳೆಯವ. ಕಷ್ಟದ ನಡುವೆ
ತನ್ನ ಕರದಲ್ಲಿ ನನ್ನ ರೂಪಿಸಿದ ನಾನೆಂದೆಂದೂ ಮರೆಯಲಿಲ್ಲ. ತನ್ನ ಕರದಲ್ಲಿ ನನ್ನ ರೂಪಿಸಿದ ನಾನೆಂದೆಂದೂ ಮರೆಯಲಿಲ್ಲ. Hallelujah, amen, hallelujah.
ಆಜ್ಞೆಯಾಗಿ ನಿಂತಿರುವ ನಮ್ಮ ದೇವರಾತ್ಮನೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾಮದಲ್ಲೆಲ್ಲ ಕರ್ತವ್ಯ ಲೋಕದಲ್ಲಿ ಪ್ರತಿ ಹೆಸರೆಲ್ಲ ಮಾಡಲು ಶಕ್ತಿ ಲಯವನ್ನು ಎಲ್ಲ ಬಂಧನಗಳಿಂದ ಕಟ್ಟಲ್ಪಟ್ಟರು. ಎಲ್ಲ ಬಂಧನಗಳು ಯೇಸು ನಾಮದಲ್ಲಿ ಪುಸ್ತಕದಲ್ಲಿ ಎಲ್ಲ ದುರಾತ್ಮಗಳಿಂದ ಕಟ್ಟಲ್ಪಟ್ಟಂತ ಜನರನ್ನು ಬಿಟ್ಟು ಯೇಸುವಿನ ನಾಮದಲ್ಲಿ ಇದು ಅಸಾಧ್ಯವಾಗಲಿ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಸಾಧ್ಯವಾಗಿ ಬದಲಾಯಿಸುವ ನಮ್ಮ ಮುಂದಾಗಿ ದೇವರಾತ್ಮನೆ ಸಲ್ಲಿಸುವುದು ನಾವು ಕೇಳಿಕೊಳ್ಳುತ್ತೇವೆ. ಓ ದೇವರೇ, ಎಲ್ಲ ಸೈತಾನನ ನಮ್ಮ ಬಂಧನಗಳಿಗೆಲ್ಲರನ್ನ ದೂರ ಕೊಟ್ಟು ನಡೆಸೋಪ್ಪ ದೇವರೇ. ನನ್ನ ಜನರು ನಿಮ್ಮನ್ನು ತಿಳಿದುಕೊಳ್ಳುವಂತ ಜ್ಞಾನವನ್ನ ಇಡೀ ಲೋಕದ ಜನರಿಗೆ, ಭಾರತ ದೇಶದ ಜನರಿಗೆ, ಕರ್ನಾಟಕದ ಜನರಿಗೆ ನಡೆಸು. ಆತ್ಮಿಕ ಕಣ್ಣುಗಳನ್ನು ಕರೆ ಮಾಡಿ ನನ್ನ ಕಾಣತಕ್ಕಂತೆ ಆಶೀರ್ವದಿಸಿ ನಡೆಸುವುದು ನಾವು ಕೇಳಿಕೊಳ್ಳುವುದಾಗಿದೆ ದೇವರಾತ್ಮನೆ. ಹೀಗಾಗಿ ಮಾಡಿ ನಡೆಸುವುದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವುದಾಗಿದೆ ದೇವರಾತ್ಮನೆ. ವಯಸ್ಸು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವಪ್ಪ. ನಿಮಗೆ ಮಹಿಮೆ ಘನತೆ ಎಲ್ಲದಕ್ಕೂ ಯೋಗ್ಯನ ಹರವನ್ನು ನೀನಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವುದಾಗಿದ್ದೇವೆ. ಅಪ್ಪ ಎಲ್ಲ ಪ್ರಭಾವ ಜನರನ್ನು ಮಧ್ಯದಲ್ಲಿ ಎಲ್ಲ ಜನರನ್ನ ಪ್ರೀತಿಸಿ ಜನರನ್ನ ನಿಂದನೆಗಾಗಿ ಕಾಪಾಡಿ ನಡೆಸುವ ನಮ್ಮ ಜನರನ್ನ ಎಲ್ಲ ಸಾಲು ಕಾಪಾಡಿ ನೀನು ನಡೆಸಿದ್ದೇವೆ. ಎಲ್ಲ ರಾಜ್ಯದ ಆಡಳಿತ ಎಲ್ಲ ನಿನ್ನ ಕೈಯಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ನೀನು ನಿನ್ನ ಇಷ್ಟಕ್ಕೆ ಬಂದ ಹಾಗೆ ಎಲ್ಲವನ್ನ ತಿರುಗಿಸಲು ಶಕ್ತನಾಮ ದೇವರಾಗಿರುವುದಕ್ಕಾಗಿ ಸ್ತೋತ್ರವನ್ನು ಹೇಳುತ್ತೇವೆ. ನೀನು ಅದ್ಭುತಕರವಾಗಿ ನಿನ್ನ ವಾಗ್ದಾನವನ್ನು ನೀನು ನೆರವೇರಿಸಿಕೊಳ್ತಾ ಇರುವುದಕ್ಕಾಗಿ ಸ್ತೋತ್ರವನ್ನು ನಾವು ಸಲ್ಲಿಸುವುದಾಗಿದ್ದೇವೆ. ದೇವರ ಪ್ರಾರ್ಥನಾ ಮನವಿಗಳನ್ನು ವರ್ಗಪಟ್ಟುಕೊಳ್ಳುವುದಾಗಿ ಸ್ತೋತ್ರವನ್ನು ಹಾಕುತ್ತೇವೆ. ದೇವರೇ, ಆ ಪ್ರಾರ್ಥನಾ ಮನೆಗಳೆಲ್ಲ ನಿನ್ನ ಕರಗಳು ಅರ್ಪಿಸಿಕೊಡುತ್ತಾ ಇರ್ತೇವೆ. ಯಶೋಧಮ್ಮ ಸಿಸ್ಟರ್ ಅವರನ್ನು ಆಶೀರ್ವದಿಸಿ ನಡೆಸಲು ಆ ಜಮೀನಿನ ಎಲ್ಲ ವಿಷಯಗಳನ್ನು ನಿನ್ನ ಕರಗಳನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಆ ಜಮೀನಿನ ವಿಷಯದಲ್ಲಿ ನಾಮದಲ್ಲಿ ಕರಗಳಿಗೆ ಒತ್ತಾಡಿದ್ದೇವೆ. ಒಳ್ಳೆಯ ವ್ಯಕ್ತಿ ವ್ಯಾಪಾರವಾದ ಎಲ್ಲವನ್ನು ಆಶೀರ್ವದಿಸಿ ನಡೆಸಬೇಕೆಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ಪ್ರಾರ್ಥನೆ ನೀನಾಗಿ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಅವ್ರ ಮಾಧ್ಯಮ ಕುಟುಂಬಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅವರು ಕೂಡ ಕಷ್ಟಗಳು ತೆಗೆದುಕೊಂಡು ಅಪ್ಪ ಅವ್ರ ಜಮೀನು ಎಲ್ಲ ವಿಷಯ ನಿನ್ನ ಕರಗಳನ್ನು ಒಪ್ಪಿಸಿಕೊಡುತ್ತೇವೆ. ಎಲ್ಲ ಆಡಳಿತಗಳನ್ನು ಮಾರ್ಪಡಿಸಿ ನಡೆಸುವವರ ಮುಂದಾಗಿ ಚಿಕಿತ್ಸೆಗಳನ್ನ ದೇವರೇ ಅವರೆಲ್ಲರಿಗೂ 2 ಕುಟುಂಬಗಳು ದೇವರ ಮನೆಯಲ್ಲಿ ದಿನದಲ್ಲಿ ಸನ್ನಿಧಾನಕ್ಕೆ ಬರತಕ್ಕಂತೆ ನೀನು ಮಾರ್ಗವನ್ನು ಸಿದ್ಧಪಡಿಸುವ ಮಾರ್ಗವಾದ ನಮ್ಮ ದೇವರೇ, ನಿನಗೆ ಮಹಿಮೆಯನ್ನು ನಾವು ಸಲ್ಲಿಸುತ್ತೇವೆ. ದೇವರುವಂತ ಸ್ತೋತ್ರವನ್ನು ಸಲ್ಲಿಸುವುದಾಗಿದ್ದೇವೆ. ದೇವರೇ, ನೀನು ಹಾಗೆ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ. ದಿನದಲ್ಲಿ ಅವರೆಲ್ಲ ಕುಟುಂಬದ ರಕ್ಷಣೆ ಬರತಕ್ಕಂತೆ ಕಾರಣವನ್ನು ಅದ್ಭುತವನ್ನು ನೀನು ಮಾಡಿ ನಡೆಸಲು ನಾವು ಹೇಳಿಕೊಳ್ಳುವವರಾಗಿದೆ. ಮಹೇಶ್ವರ ಕುಟುಂಬಕ್ಕಾಗಿ ಸ್ತೋತ್ರವನ್ನು ಆಶೀರ್ವದಿಸು. ದೇವರ ಪತ್ನಿ ಗರ್ಭವತಿಯಾಗಿರುವಾಗ ಎಲ್ಲ ನಿಂತನ್ನು ಆಶೀರ್ವದಿಸಿ ನಡೆಸುವ. ಅವ್ರ ಮುಂದಿನ ಪ್ರಸವವೇದನೆ ಎಲ್ಲ ನಿಂತನೆ ಕರಗಳನ್ನು ಒಪ್ಪಿಸಿಕೊಡುತ್ತೇವೆ. ಏನು ಅವರು ಮುಂದೆ ಒಳ್ಳೆಯ ಸಂತತಿಯನ್ನು ಅನುಭವಿಸಿ ಆಶೀರ್ವದಿಸಿ ನಡೆಸಬೇಕೆಂದು ನಾವು ಹೇಳಿಕೊಳ್ಳುವವರಾಗಿದ್ದೇವೆ. ನೀನು ಹಾಗೆ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರ ಕುಟುಂಬವರೆಲ್ಲರೂ ನಾವು ರಕ್ಷಣೆ ಕೊಡತಕ್ಕಂಥ ಕಾರ್ಯಗಳನ್ನು ದೇವರಾತ್ಮನೆ ನೀನು ಮಾಡಿ ನಡೆಸು. ನಿನಗೆ ಮಹಿಮೆ ಉಂಟಾಗಲಿ. ಇನ್ನು ಈ ಸಭೆಗೆ ದೇವರೇ ಅನೇಕ ಆತ್ಮಗಳ ಕುಟುಂಬಗಳು ದೇಶ ವಿದೇಶದಿಂದ ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳಿಂದ ಊರುಗಳಿಂದ ಹಳ್ಳಿಗಳಿಂದ ಪಟ್ಟಣಗಳಿಂದ ಬರತಕ್ಕಂಥ ಅದ್ಭುತವನ್ನು ಅತಿ ಶೀಘ್ರದಲ್ಲಿ ನೀನು ಮಾಡಿ ನಡೆಸುವುದಕ್ಕಾಗಿ ನಾವು ನಿಮಗೆ ಮುಖ್ಯ ಸ್ತೋತ್ರಗಳನ್ನು ಸಲ್ಲಿಸುವುದಾಗಿದ್ದೇವೆ. ಇದುವರೆಗೂ ನಡೆಸಿದಂಥ ಅಭಿನಯದರಾದ ನಮ್ಮ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಮುಂದಿನ ಎಲ್ಲ ಭಾಗಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ದೇವರಾತ್ಮನೆ ನೀನು ನಮ್ಮ ಮುಂದೆ ನಡೆಸು. ನಿನ್ನ ಹೆಸರು ನಮ್ಮ ಒಂದೇ ನಮ್ಮ ಮಧ್ಯದಲ್ಲಿ ಮಹಿಮೆ ಹೊಂದಬೇಕೆಂದು ಎಲ್ಲ ಘನ ಮಾನ ಮಹಿಮೆಗಳಂತೂ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ತಂದೆ. ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ಕುಳಿತುಕೊಳ್ಳುವವರಾಗಿರೋಣ. ನಾವು ಮತ್ತೆ ಸಾಕ್ಷಿ ಹೇಳುವುದಾಗಿರೋಣ. ಸಾಕ್ಷಿ ಇಲ್ಲದಿದ್ದರೆ ನಾವು ಒಂದು ಹಾಡನ್ನು ಹಾಡಿ ನಾವು ದೇವರಿಗಾಗಿ ಕಾಣಿಕೆಯನ್ನು ತೆಗೆದುಕೊಳ್ಳುವವರಾಗಿರೋಣ. ಆಮೆನ್. ಹಲ್ಲೆಲೂಯಾ. ರಾಫ ಯೆಹೋವ ನನ್ನ ಸೌಖ್ಯದಾತ ಎಂಬ ಹಾಡನ್ನು ಹಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೆನ್. ಹಲ್ಲೆಲೂಯಾ. ರಾಫ ಯೆಹೋವ ಎಂದು ಆತ ಇರುವ ಶಮ್ಮ ಯೆಹೋವ ನನ್ನ ಸೌಖ್ಯದಾತ ಈ ದೈವ ನನ್ನ ದೈವ ನಂಬಿತಾನಲ್ಲೋಯೇನಾನಂದ ಈ ದೈವ ನನ್ನ ದೇವ ನಂಬಿತಾನಲ್ಲೋಯೇನಾನಂದ
ತಾನಲ್ಲೋ ಏನಾನಂದ ಸರ್ವಶಕ್ತನಾದವ ನನ್ನ ದೇವ ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ ಸರ್ವಶಕ್ತನಾದವ ನನ್ನ ದೇವ ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ ಅಖಿಲಾಂಡವನೇ ನಂಬಿತಾನಲ್ಲೋ ಏನಾನಂದ ಅಖಿಲಾಂಡವನೇ ನಂಬಿತಾನಲ್ಲೋ ಏನಾನಂದ ಯೆಹೋವಾ ನನ್ನ ಸತ್ಯನಾಥ ಯೆಹೋವಾ ಎಂದು ಕಾದಿರುವ ಯೆಹೋವಾ ನನ್ನ ಸತ್ಯನಾಥ ಯೆಹೋವಾ ಎಂದು ದೈವ ನನ್ನ ದೇವ ನಂಬಿದಾನಲ್ಲೋ ಏನಾನಂದ ಈ ದೈವ ನನ್ನ ದೇವ ನಂಬಿದಾನಲ್ಲೋ ಏನಾನಂದ ಸರ್ವಶಕ್ತನಾದವ ನನ್ನ ದೇವ ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ ಸರ್ವಶಕ್ತನಾದವ ನನ್ನ ದೇವ ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ ಅಖಿಲಾಂಡವನೇ ನಿರ್ಮಿಸಿದ ನಂಬಿತಾನಲ್ಲೋ ಏನಾನಂದ ಅಖಿಲಾಂಡವನೇ ನಿರ್ಮಿಸಿದ ನಂಬಿತಾನಲ್ಲೋ ಏನಾನಂದ ಶಾಲೇಮ್ ಯೆಹೋವಾ ನನ್ನ ಸಮಾಧಾನ ಸ್ತುತಿಸಿ ಯೆಹೋವಾ ನನ್ನ ಜಯಧ್ವಜವು ಶಾಲೇಮ್ ಯೆಹೋವಾ ನನ್ನ ಸಮಾಧಾನ ಯೆಹೋವಾ ನನ್ನ ಜಯಧ್ವಜವು ಈ ದೈವ ನನ್ನ ದೇವ ನಂಬಿದಾನಲ್ಲೋ ಏನಾನಂದ ಈ ದೈವ ನನ್ನ ದೇವ ನಂಬಿದಾನಲ್ಲೋ ಏನಾನಂದ ಸರ್ವಶಕ್ತನಾದವ ನನ್ನ ದೇವ ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ ಸರ್ವಶಕ್ತನಾದವ ನನ್ನ ದೇವ ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ ಅಖಿಲಾಂಡವನೇ ನಿರ್ಮಿಸಿದ ನಂಬಿತಾನಲ್ಲೋ ಏನಾನಂದ ಅಖಿಲಾಂಡವನೇ ನಿರ್ಮಿಸಿದ ನಂಬಿತಾನಲ್ಲೋ ಏನಾನಂದ ಯೆಹೋವಾ ನನ್ನ ಒಳ್ಳೆಯ ಯೆಹೋವಾ ನನಗೆ ಒದಗಿಸುವ ಯೆಹೋವಾ ನನ್ನ ಒಳ್ಳೆಯ ಯೆಹೋವಾ ನನಗೆ ಈ ದೈವ ನನ್ನ ದೇವ ನಂಬಿತಾನಲ್ಲೋ ಏನಾನಂದ
ನಮ್ಮ ದೇವರು ಎಲ್ಲ ಅಖಿಲಾಂಡಗಳನ್ನ ಸರ್ವ ಸೃಷ್ಟಿಗಳನ್ನ ಗ್ಯಾಲಕ್ಸಿನ ಸೌರಮಂಡಲಗಳನ್ನ ಭೂಮಂಡಲಗಳನ್ನ ಎಲ್ಲ ಲೋಕಗಳನ್ನ ಆತನು ಸೃಷ್ಟಿ ಮಾಡಿರುವಂತ ಏಕೈಕ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆತನಿಗೆ ಮಹಿಮೆ ಉಂಟಾಗಲಿ, ಆತನಿಗೆ ಘನತೆ ಗೌರವ ಎಲ್ಲವೂ ಸಲ್ಲಲಿ. ಆಮೇಲೆ ಹಲ್ಲೆಲೂಯಾ. ನಾವು ಕೊಟ್ಟಿರುವ ಕಾಣಿಕೆಗಾಗಿ ಮತ್ತು ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಸಭೆ ಆದ ನಮ್ಮ ಸಂಘ ಮಾತನಾಡುವಂತೆ ನಮ್ಮ ಮಧ್ಯದಲ್ಲಿ ಯಾರನ್ನು ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳುವುದಾಗಿರೋಣ. ಆಮೇಲೆ ಹಲ್ಲೆಲೂಯಾ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡುವವರಾಗೋಣ. ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ದೇವರೇ, ವಾಕ್ಯವಾಗಿ ಇದ್ದಂಥ ದೇವರು ನೀನೆ, ಆದಿಯಲ್ಲಿ ವಾಕ್ಯವಾದ ದೇವರು ನೀನಾಗಿದ್ದಿ. ಅದಕ್ಕಾಗಿ ನಾವು ನಿಮಗೆ ಈ ದಿನ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರೇ, ನಿಮ್ಮ ವಾಕ್ಯದ ಮುಖಾಂತರವಾಗಿ ಈ ದಿನ ಕೃಪೆಯ ಸಭೆಯಾದ ನಮ್ಮೆಲ್ಲರ ಸಂಘ ನೀನೇ ಮಾತನಾಡಬೇಕೆಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ಯಾಕೆಂದರೆ ನಿನ್ನ ಮಾತಿಗೆ ಮಾತ್ರ ದೇವರೇ ಜೀವ ಇರುವುದಕ್ಕಾಗಿ ಸ್ತೋತ್ರ. ಜೀವ ಇಲ್ಲದೆ ಇರುವ ಎಲ್ಲ ದೇಹ ಆತ್ಮಗಳಲ್ಲೂ ನಿನ್ನ ವಾಕ್ಯವನ್ನು ಜೀವವನ್ನು ಉಂಟು ಮಾಡುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಆದ್ದರಿಂದ ದೇವರೇ, ನಮ್ಮ ಮಾತು ನೀನು ನಿನ್ನ ಸಭೆ ಸಂಗಡ ಮಾತನಾಡಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ದೇವರೇ, ಈ ಪ್ರತಿಯೊಂದು ಮಾತು ವಾಕ್ಯಗಳು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಗೊಳ್ಳತಕ್ಕಂತೆ ಆಶೀರ್ವದಿಸು. ನಾವೆಲ್ಲರೂ ಸಭೆಯಾಗಿ ನಿನ್ನ ಮಾತುಗಳಿಗೆ, ನಿನ್ನ ವಾಕ್ಯಗಳಿಗೆ ನಾವೆಲ್ಲರೂ ವಿಧೇಯರಾಗಿ ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸು. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ಜೀವಿತವನ್ನು ನಾವು ಕಟ್ಟಿಕೊಳ್ಳುವಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸುವುದು ನಾವು ಕೇಳಿಕೊಳ್ಳುತ್ತೇವಪ್ಪ. ಈ ದೇವರ ಮನುಷ್ಯನ ರೊಟ್ಟಿಯಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಮಾತಿನಿಂದಲೇ ಮನುಷ್ಯನು ಬದುಕುವವನಾಗಿದ್ದಾನೆ ಎಂಬುದಾಗಿ ನೀನು
ನಮಗೆ ವಾಗ್ದಾನ ಮಾಡಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ. ಅದರಿಂದ ದೇವರೇ ನಿನ್ನ ಜೀವಗಳ ವಾಕ್ಯದ ಮುಖಾಂತರವಾಗಿ ನಮ್ಮ ಆತ್ಮಗಳ ಬದುಕತಕ್ಕಂತ ಆಶೀರ್ವದಿಸು. ನಿನ್ನ ವಾಕ್ಯವೇ ನಮ್ಮ ಆತ್ಮಕ್ಕೆ ಆಹಾರ ಆಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಆಹಾರವನ್ನ ನಾವು ತಿಂದು ನಮ್ಮ ಆತ್ಮ ಬಲಿಷ್ಠವಾಗತಕ್ಕಂತೆ ನೀನೇ ನಮ್ಮೆಲ್ಲರನ್ನು ನಾವು ಬಲಿಷ್ಠಗೊಳಿಸಿದ ಆತ್ಮನೆ ಬಲಿಷ್ಠನಾದ ನಮ್ಮ ದೇವರೇ ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ. ನೀನೇ ಅಂತ ವಾಕ್ಯಗಳ ಮುಖಾಂತರವಾಗಿ ಮಾತನಾಡುವ ಮಹಿಮೆ ಘನತೆ ಎಲ್ಲವೂ ನೀರಿಸಲಲ್ಲಿ ನಮ್ಮನ್ನು ನೆನೆ ತರಲು ಒಪ್ಪಿಸಿಕೊಡುತ್ತೇವೆ. ನಮ್ಮ ಬಾಯಿಗೆ ಯಾವುದೇ ಮಾತುಗಳು ಹೊರಡದಿರಲಿ. ದೇವರಾತ್ಮನೆ ನೀ ನಮ್ಮೊಳಗಿನಿಂದ ಸಭೆ ಸಂಘ ಮಾತನಾಡು. ಆ ಮಾತು ಸಭೆಗೂ ಲೋಕದಲ್ಲಿರುವ ಎಲ್ಲ ಜನರಿಗೂ ದೇವ ಮಕ್ಕಳಿಗೂ ಅದು ಆಶೀರ್ವಾದವನ್ನು ಉಂಟು ಮಾಡತಕ್ಕಂತೆ ಕಾರ್ಯವನ್ನು ದೇವರಾತ್ಮನೆ ನೀನು ಮಾಡು. ಅದರ ಎಲ್ಲ ಘನ ಮಾನ ಮಹಿಮೆ ಘನತೆಯು ನಿಮಗೆ ಸಲ್ಲಬೇಕೆಂದು ಯೇಸುವಿನಲ್ಲಿ ಪ್ರಾರ್ಥಿಸಿ ಬಿಡುವಂತಿದ್ದೇವೆ ತಂದೆಯಾದ ದೇವರೇ. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಹಾಗಾದ್ರೆ ನಾವು ಈ ದಿನ ದೇವರ ವಾಕ್ಯವನ್ನ ಕೇಳುವುದಕ್ಕಾಗಿ ದೇವರ ಸನ್ನಿಧಾನಕ್ಕೆ ಬಂದವರಾಗಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಆದ್ರಿಂದ ದೇವರಾತ್ಮ ಈ ದಿನ ಸಭೆಯಾದ ನಮಗೆ ಕೊಟ್ಟಿರುವಂತ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಫಿಲಿಪಿಯರ್ 3ನೇ ಅಧ್ಯಾಯ 3ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಫಿಲಿಪಿಯನ್ಸ್ ಚಾಪ್ಟರ್ 3 ವರ್ಸ್ 3 ದೇವರು ಸಭೆಯಾದ ನಮ್ಮೆಲ್ಲರ ಸಂಘ ಆತನು ಈ ದಿನ ತನ್ನ ವಾಕ್ಯದ ಮುಖಾಂತರವಾಗಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಫಾರ್ ವಿ ಆಲ್ ದ ಕ್ರಿಸ್ಟಿಫಿಕೇಶನ್ ವಿಚ್ ವರ್ಷಿಪ್ ಗಾಡ್ ಇನ್ ದ ಸ್ಪಿರಿಟ್ and rejoice in the Christ Jesus and have no confidence in the flesh. ಫಿಲಿಪ್ಪಿ ಬರೆದ ಪುಸ್ತಕ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ದೇವರಾತ್ಮನ ಸಭೆಯಾದ ನಮ್ಮ ಸಂಘ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ನಿಜವಾದ ಸುನ್ನತಿಯವರು ಯಾರೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಆಗಿರುವ ನಾವೇ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳಲಿ ಉಂಟಾಗಿ ಎಂಬ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಆದರೆ ಈ ದಿನ ದೇವರು ನಮಗೆ ಹೇಳುತ್ತಿರುವಂತಹ ಮಾತು ಹೀಗಿದೆ. ಆಮೇಲೆ ಆ ಮಾತಿನಲ್ಲಿ ದೇವರ ವಾಕ್ಯ ಹೀಗಿದೆ. ನಿಜವಾದ ಸುನ್ನತಿ ಅಂದ್ರೆ ಏನು? ಹಳೆಯ ಒಡಂಬಡಿಕೆಯಲ್ಲಿ ಸುನ್ನತಿ ಅಂತ ಮಾಡ್ತಿದ್ರು. ಆಮೇಲೆ ಹಲ್ಲೆಲೂಯಾ. ಈಗ ಹೊಸ ಒಡಂಬಡಿಕೆಯಲ್ಲಿ ಸುನ್ನತಿ ಏನಂದ್ರೆ ನಾವು ದೇವರಲ್ಲಿ ಒಡಂಬಡಿಕೆ ಮಾಡಿಕೊಂಡು ದೇಶಾಸ್ತನ ಹೊಂದಿಕೊಳ್ಳೋದು. ಇದು ನಮಗೆ ಸುನ್ನತಿಗೆ ಸೂಚನೆಯಾಗಿದೆ. ಆಮೇಲೆ ಹಲ್ಲೆಲೂಯಾ. ಆದ್ರಿಂದ ಹಳೆಯ ಒಡಂಬಡಿಕೆ ಅದು ಶಾರೀರಿಕವಾದಂತ ದೇಹದಲ್ಲಿ ನಡೆಯುತ್ತಿದ್ದಂತ ಸುನ್ನತಿ ಆಗಿತ್ತು. ಈಗ ಹೊಸ ಒಡಂಬಡಿಕೆಯಲ್ಲಿ ಆ ಸುನ್ನತಿನ ದೇವರು ಆತ್ಮದಲ್ಲೂ ದೇಹದ ಮುಖಾಂತರದಲ್ಲೂ ದೇವರು ನಮಗೆ ನಮ್ಮ ಮಧ್ಯದಲ್ಲಿ ಆತ್ಮಿಕವಾಗಿ ಕಂಪ್ಲೀಟ್ ಈಗ ಆತ್ಮಿಕವಾಗಿ ಅದನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಹಳೆಯ ಒಡಂಬಡಿಕೆಯಲ್ಲಿ ಮೊದಲು ದೇಹದಲ್ಲಿ ಮಾತ್ರ ಸುನ್ನತಿ, ಆದರೆ ಹೊಸ ಒಡಂಬಡಿಕೆಯಲ್ಲೂ ಆತ್ಮದಲ್ಲೂ ನಿಜವಾದ ಸುನ್ನತಿ ಆಗಿರಬೇಕು. ಸುನ್ನತಿ ಅಂದ್ರೆ ಏನು? ನಾವು ದೇವರೊಂದಿಗೆ ಜೀವಿಸುತ್ತಿದ್ದೇವೆ ಅನ್ನೋದಕ್ಕೆ ಸೂಚನೆಯಾಗಿದೆ. ಆದ್ರಿಂದ ದೇವ ಮಕ್ಕಳೆಂಬ ಸೂಚನೆಗೆ ದೇವರು ಅಬ್ರಾಹ್ಮನಿಗೂ ಹೇಳ್ತಾನೆ, ನೀವು ನಿನ್ನ ಕುಟುಂಬದವರೆಲ್ಲರೂ ಸುನ್ನತಿ ಮಾಡಿಸ್ಕೋಬೇಕು. ನೀನು ನಿನ್ನ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಮೊಮ್ಮಕ್ಕಳು ಎಷ್ಟು ಜನ ಬಂದ್ರು ಮುಂದೆ ನೀವು ಸುನ್ನತಿ ಆಗ್ತಾನೆ ಇರಬೇಕು ಅಂತ ಹೇಳ್ತಾನೆ ದೇವರಿಗೆ. ಆದ್ರಿಂದ ಎಲ್ಲಾ ಜನರು ಇವತ್ತಿನವರೆಗೂ ಅವ್ರವ್ರ ಕುಟುಂಬಗಳೆಲ್ಲ ಸುನ್ನತಿ ಮಾಡುವವರಾಗಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಅದೇ ರೀತಿ ನಮಗೂ ಕೂಡ ಸುನ್ನತಿ, ಆ ಲೋಕದಲ್ಲಿ ನಿಜವಾದ ಸುನ್ನತಿ ಅಲ್ಲ, ಶಾರೀರಿಕವಾದ ಸುನ್ನತಿ ಅಲ್ಲ. ದೇವ ಕೃಪೆಯ ಸಭೆ ಜನರಿಗೆ ಆತ್ಮಿಕವಾದ ಸುನ್ನತಿ ಬೇಕು. ಆಮೇಲೆ ಹಲ್ಲೆಲೂಯಾ. ಇಸ್ರಾಯೇಲ್ ಜನರೆಲ್ಲರೂ ಅವರು ಧರ್ಮಶಾಸ್ತ್ರದ ಸಭೆಯ ಜನರು. ಧರ್ಮಶಾಸ್ತ್ರ ಸಭೆ ಅದು ಲೋಕದ ರೀತಿಯಲ್ಲಿ ನಡೆಯುವಂತಹ ಸಭೆ ಆಗಿರುತ್ತೆ. ಆಮೇಲೆ ಆದ್ರೆ ದೇವ ಕೃಪೆಯ ಸಭೆ ಆದ ನಾವು ಕಂಪ್ಲೀಟ್ ಆಗಿ ಪರಲೋಕದ ರೀತಿಯಲ್ಲಿ ನಡೆಯುವಂತಹ ಸಭೆ ಆಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಆದ್ರಿಂದ ಅವರು ಲೋಕದ ಸಭೆಯಾಗಿ ಕಾಣಿಸಲ್ಪಡ್ತಾರೆ ಧರ್ಮಶಾಸ್ತ್ರ ಸಭೆಯ ಜನರಾದ ಇಸ್ರಾಯೇಲರು. ಆದ್ರಿಂದ ಶಾರೀರದಲ್ಲಿ ಅವರು ತಮ್ಮ ಸುನ್ನತಿನ ಮಾಡಿಕೊಳ್ಳುತ್ತಾರೆ. ಆದರೆ ಕೃಪೆಯ ಸಭೆಯ ಜನರಾದ ನಾವು ಆತ್ಮದಲ್ಲೂ ಸುನ್ನತಿನ ಹೊಂದಿರಬೇಕೆಂಬುದಾಗಿ ದೇವರಾತ್ಮ ಸಭೆಯಾದ ನಮ್ಮ ಸಂಘ ಆತನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಹಾಗಾದ್ರೆ ಏನಪ್ಪ ಇದು ಆತ್ಮಿಕವಾದ ಸುನ್ನತಿ? ಆಮೇನ್. ಹಲ್ಲೆಲೂಯಾ. What is the spiritual communication? Amen. Hallelujah.
ಹಾಗಾದ್ರೆ ఈ ఆత్మికమైన సున్నతి గురించి దేవుడు మనతో మాట్లాడుతున్నాడు ఈ దినం. ఆమేన్, హల్లెలూయా. ಇದು ಏನೆಂಬುದಾಗಿ ದೇವರ ವಾಕ್ಯನೇ ನಮಗೆ ಮುಂದೆ ಹೇಗೆ ಹೇಳ್ತಾ ಇದೆ, ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಆತ್ಮಿಕವಾದ ಸುನ್ನತಿ ನಮಗೆ ಆಗಿದೆ ಎಂಬುದಕ್ಕೆ ಸೂಚನೆ ನಾವು ಹೇಗಿರ್ಬೇಕಂದ್ರೆ ದೇವರ ಆತ್ಮ ಪ್ರೇರಿತರಾಗಿ ಆರಾಧಿಸಬೇಕು. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಂಟೈರ್ ವರ್ಲ್ಡ್ ಅಲ್ಲಿ ಆರಾಧನೆ ಮಾಡೋರಿದ್ದಾರೆ. ಹಲ್ಲೆಲೂಯಾ. ಆದರೆ ಎಷ್ಟೋ ಲೋಕದಲ್ಲಿ, ಇಡೀ ಭೂಲೋಕದಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ಊರುಗಳಲ್ಲಿ ಆರಾಧನೆ ಮಾಡೋರು ಇದ್ರೂ ಕೂಡ ಅವರು ದೇವರ ಆತ್ಮ ಪ್ರೇರಿತರಾಗಿ ಆರಾಧನೆ ಮಾಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ಪ್ರಶ್ನೆ ಆಗಿದೆ. ಆಮೇಲೆ ಹಲ್ಲೆಲೂಯಾ. ಯಾಕೆಂದ್ರೆ ಪರಲೋಕ ರಾಜ್ಯದಲ್ಲಿ ಯಾರು ಸೇರ್ತಾರೆ ಅಂದ್ರೆ ಎಲ್ಲರೂ ಆರಾಧನೆ ಮಾಡೋದು ಸೇರಲ್ಲ. ಯಾವ ರೀತಿಯಾಗಿ ಆರಾಧನೆ ಮಾಡೋರು ಸೇರ್ತಾರೆ ಅಂದ್ರೆ ದೇವರ ಆತ್ಮ ಪ್ರೇರಿತರಾಗಿ ಆರಾಧನೆ ಮಾಡೋರು ದೇವರಾಜ್ಯವನ್ನ ಸೇರುವವರಾಗಿರ್ತಾರೆ. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. worship God in the spirit. Amen. The Holy Spirit with worship the Lord. Amen. దేవర ఆత్మ ప్రేరితంగా ఎవరు ఆరాధన చేస్తారు దేవునికి వారందరూ ఎత్తపడే గుంపులు వస్తారు. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ನಾವು ರಹಸ್ಯ ಕೋಣದಲ್ಲಿ ಎತ್ತಲ್ಪಡ್ಬೇಕು ಅಂದ್ರೂ ಕೂಡ ನಾವು ಯಾವ ರೀತಿಯಾಗಿ ದೇವರನ್ನ ಆರಾಧನೆ ಮಾಡುವವರಾಗಿರ್ಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ದೇವರ ಆತ್ಮ ಪ್ರೇರಿತರಾಗಿ ಆರಾಧನೆ ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಅವರ ಹೆಸರಿಗೆ ಬರ್ತಾನೆ, ಮತ್ತೆ ಆಕಾಶಕ್ಕೆ ಬರ್ತಾನೆ. ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ನಮ್ಮನ್ನ ಯಾರು ಕರ್ಕೊಂಡು ಹೋಗ್ಬೋದು ಅಂದ್ರೆ ಈ ದೇವರ ಆತ್ಮನೇ ನಮ್ಮನ್ನ ಕರ್ಕೊಂಡು ಹೋಗೋದು. ಹಲ್ಲೆಲೂಯಾ. ಇಲ್ಲಿಂದ ಹಾಗಾದ್ರೆ ದೇವರ ಆತ್ಮ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ದೇವರ ಆತ್ಮ ನಮ್ಮಲ್ಲಿ ಇರ್ಬೇಕು, ನಮ್ಮಲ್ಲಿ ವಾಸ ಮಾಡ್ತಿರ್ಬೇಕು. ನಾವು ಮಾಡುತ್ತಿರುವ ಆರಾಧನೆ ಹೇಗಿರ್ಬೇಕಂದ್ರೆ ಅದು ದೇವರ ಆತ್ಮ ಪ್ರೇರಿತರಾಗಿ ಆರಾಧನೆ ಮಾಡುವಂಥದ್ದಾಗಿರ್ಬೇಕು. ಹಲ್ಲೆಲೂಯಾ. ನಮ್ಗೆ ಇಷ್ಟ ಬಂದ್ರೆ ನಾವು ಆರಾಧನೆ ಮಾಡ್ತೀವಿ ಅಂದ್ರೆ ಅಲ್ಲಿಗೆ ನಾವು ಬಿಡಲ್ಪಟ್ಟ ಗುಂಪಿಗೆ ಹೊರಟೋಗ್ಬಿಡ್ತೇವೆ. ಬಿಡಲ್ಪಟ್ರೆ 7 ವರ್ಷ ಉಪದ್ರವ ಕಾಲದಲ್ಲಿ ಇಟ್ಟೊಬ್ಬ ಕೆಲಸ ಹಾಕೊಂಡ್ಬಿಡ್ತಾನೆ ಸೈತಾನ. ಆಮೇಲೆ ಹಲ್ಲೆಲೂಯಾ. ಒಂದು ಹೋಟ್ಲಿಗೆ ಹೋಗಿ ಎಲ್ಲ ಹೊಟ್ಟೆ ತುಂಬ ಊಟ ತಿಂದು ಆಮೇಲೆ ಓನರ್ಗೆ ಹತ್ರ ಬಿಲ್ ಕೊಡಕ್ ಹೋದಾಗ ಸರ್ ನನ್ನ ಹತ್ರ ದುಡ್ಡೇ ಇಲ್ಲ ಸರ್ ಅಂದ್ಬಿಟ್ರೆ ಅವನು ಏನ್ ಮಾಡ್ತಾನೆ, ಓನರ್ ಅಂದ್ರೆ ಬಾ ಹೋಟ್ಲಲ್ಲಿ 8 ರೂಪಾಯಿ ಕೆಲಸ ಐತಿ, ಇಟ್ಟರು ಬಾ, ಇಲ್ಲಾಂದ್ರೆ ಪ್ಲೇಟ್ ತೊಲಿ ಬಾ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಕೆಲಸಕ್ಕೆ ಹಾಕೊಂಡ್ಬಿಡ್ತಾನೆ ಓನರ್. ಹಂಗೇನೆ ಈಗ ರಹಸ್ಯ ಕೋಣದಲ್ಲಿ ಯಾರು ಎತ್ತಲ್ಕೊಡ್ತಾರೆ ಅಂದ್ರೆ ಎಲ್ಲರೂ ಆರಾಧನೆ ಮಾಡೋರು ಎತ್ತಲ್ಕೊಡಲ್ಲ. ಎಂಥವ್ರು ಆರಾಧನೆ ಎತ್ತಲ್ಕೊಡ್ತಾರೆ ಅಂದ್ರೆ ದೇವರ ಆತ್ಮ ಪ್ರೇರಿತರಾಗಿ ಆರಾಧನೆ ಮಾಡುವಾಗ. ಹಲ್ಲೆಲೂಯಾ. ಆಮೇಲೆ worship God in the spirit for amen. hallelujah. ದೇವರ ಆತ್ಮ ಪ್ರೇರಿತರಾಗಿ ನಾವು ಆರಾಧನೆ ಮಾಡುವವರು ನಾವು ಎತ್ತಲ್ಪಡುವ ಗುಂಪಿಗೆ ಬರುವವರಾಗಿರ್ತೇವೆ. ನಾವು ಶಾರೀರಿಕವಾಗಿ ಹಲ್ಲೆಲೂಯಾ ಆಮೇಲೆ ಅಂದ್ರೆ ಸುಮ್ಮನೆ ಗುಂಪಲ್ಲಿ ಸ್ತೋತ್ರ ಹೇಳ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಕತೆ. ಆಮೇಲೆ ಹಲ್ಲೆಲೂಯಾ. ಆದ್ರಿಂದ ನಮ್ಮ ಆರಾಧನೆಯಲ್ಲಿ ನಾವು ದೇವರ ಆತ್ಮ ಪ್ರೇರಿತರಾಗಿ ಆರಾಧಿಸ್ತಾ ಇದ್ದೇವಾ ಅಥವಾ ನಮ್ಮಿಷ್ಟಕ್ಕೆ ನಾವು ಆರಾಧನೆ ಮಾಡ್ತಾ ಇದೀವ ಎಂಬುದಾಗಿ ನಾವು ಪ್ರಶ್ನಿಸ್ಕೊಳ್ಬೇಕು. ಇನ್ನು ಕೆಲವರು ಒತ್ತಾಯವಾಗಿ, ತಂದೆ ತಾಯಿ ಒತ್ತಾಯವಾಗಿ, ಮಕ್ಕಳು ಒತ್ತಾಯವಾಗಿ, ಅವರ ಅಪ್ಪ ಅಮ್ಮ ಒತ್ತಾಯಕ್ಕಾಗಿ ಆರಾಧನೆ ಮಾಡೋದು ಅದು ಕೂಡ ವ್ಯರ್ಥನೆ. ಯಾಕಂದ್ರೆ ದೇವರ ಆತ್ಮನನ್ನ ಆರಾಧನೆ ಮಾಡುವಂತ ದೇವ ಜನರಾದ ನಾವು ದೇವರ ಆತ್ಮನ ಒತ್ತಾಯದಿಂದ ಆರಾಧನೆ ಮಾಡ್ಬೇಕು. ಹಲ್ಲೆಲೂಯಾ. ಅದು ದೇವರ ಆತ್ಮನ ಪ್ರೇರಿತವಾದಂತ ಆರಾಧನೆ ಆಗಿರುತ್ತೆ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ಇದು ನಮಗೆ ಸುನ್ನತಿಗೆ ಸೂಚನೆ. ಹಲ್ಲೆಲೂಯಾ. ಇದು ನಮಗೆ ದೀಕ್ಷಾ ಸ್ಥಾನಕ್ಕೆ ಸೂಚನೆ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ಲೋಕದ ರೀತಿಯಲ್ಲಿ ನಾವು ಸಭೆಗೂ ಮತ್ತು ದೇವರಿಗೂ ಸಾಕ್ಷಿಯಾಗಿ ನಾವು ದೀಕ್ಷಾ ಸ್ಥಾನ ಹೊಂದುತ್ತೇವೆ. ಇದು ನಮ್ಮ ಶರೀರದಲ್ಲಿ ಉಂಟಾಗುವಂತ ಸುನ್ನತಿ ಆಗಿರುತ್ತೆ. ಆದರೆ ಆತ್ಮಿಕವಾದ ಸುನ್ನತಿಯನ್ನು ದೇವರು ಈ ಪೌಲನ ಮುಖಾಂತರವಾಗಿ ದೇವರ ಆತ್ಮ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಆತನು ಏನಂತ, ನೀವು ದೇವರ ಆತ್ಮ ಪ್ರೇರಿತರಾಗಿ ಆರಾಧನೆ ಮಾಡ್ಬೇಕಂತ. ಹಲ್ಲೆಲೂಯಾ. ಯಾವಾಗ ನಾವು ದೇವರ ಆತ್ಮ ಪ್ರೇರಿತರಾಗಿ ಆರಾಧಿಸ್ತೇವೋ ಆಗ ನಮ್ಮನ್ನು ನಾವು ಮರೆತು ಆರಾಧನೆ ಮಾಡ್ತೇವೆ. ಯಾವಾಗ ನಮ್ಮನ್ನು ನಾವು ಮರೆತು ದೇವರನ್ನ ಆರಾಧನೆ ಮಾಡ್ತೇವೋ ಆಗ ದೇವರು ಮೆಚ್ಚುವವನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಕುರಿ ಕೋಳಿ ಇವೆಲ್ಲ ಬಲಿ ಕೊಡ್ಬೇಕಂತ ಹೇಳ್ತಿದ್ದ ದೇವರು ಹಳೆ ಆ ಬಲಿನೇ ಕೊಟ್ಟಾದ್ಮೇಲೆ ದಹನ ಬಲಿ ಅಂತಾರೆ. ಅಂದ್ರೆ ಫುಲ್ಲು ದೇಹ
ಸತ್ತೋಗ್ಬಿಡ್ಬೇಕು. ಅದು ದಹನ ಬಲಿ. ಆಮೇಲೆ ಆ ಬಲಿ ಕೊಟ್ಟಾದ ನಂತರ ಅದು ದಹನ ಬಲಿ ಎಲ್ಲ ಗಟ್ಟಿಗೆಲ್ಲ ಹಾಕಿ ಅದ್ರ ಮೇಲೆಲ್ಲ ಸೆಮೆಣೆ ಹಾಕಿ ಅದ್ರ ಮೇಲೆ ಇಟ್ಬಿಟ್ರೆ ದೇಹ ಎಲ್ಲ ಸುಟ್ಟೋಗ್ಬಿಡುತ್ತೆ, ಏನು ಉಳಿಯಲ್ಲ. ಅದು ದಹನ ಬಲಿ. ಅದೇ ರೀತಿಯಾಗಿ ನಮ್ಮ ದೇಹ ಏನಾಗಬೇಕು ಅಂದರೆ ದಹನ ಬಲಿಯಾಗಿ ನಮ್ಮ ದೇವರಿಗೆ ಅರ್ಪಿಸಿಕೊಳ್ಳುವವರಾಗಿರ್ಬೇಕು. ನಮ್ಮ ದೇಹದಲ್ಲಿ ಎಲ್ಲ ಶರೀರದ ಆಸೆ, ಲೋಕದ ಆಸೆ ಪಾಸೆ ಇವೆಲ್ಲಗಳು ನಾವೇ ಅದನ್ನು ಸಾಯಿಸ್ಕೊಡ್ಬೇಕು. ಆಗ ಏನಾಗುತ್ತಂದ್ರೆ ನಮಗೆ ಆತ್ಮೀಕವಾದಂತಹ ಪರಲೋಕದ ಆಸೆಗಳನ್ನು ಹುಟ್ಟುವಂತೆ ದೇವರ ಆತ್ಮನು ಕಾರ್ಯ ಮಾಡ್ತಾನೆ. ಯಾವಾಗ ನಾವು ಲೋಕದ ಆಸೆಗಳನ್ನ, ಶರೀರದ ಆಸೆಗಳನ್ನ ಸಾಯಿಸಿದಾಗ, ಇವ್ಯಾವುದೂ ಸಾಯಿಸಿಲ್ಲ ಇವೆಲ್ಲ ಇಟ್ಕೊಂಡಿದ್ದೇವೆ ಅಂದರೆ ಆತ್ಮಿಕ ಆಸೆಗಳು ನಮ್ಮಲ್ಲಿ ಹುಟ್ಟಾಗೋದೇ ಇಲ್ಲ. ಆದ್ದರಿಂದ ದೇವರು ಹೇಳೋದು, ಪಾಪಕ್ಕೆ ನಾವು ಸತ್ತೋಗ್ಬಿಡ್ಬೇಕು, ನೀತಿಗೆ ಜೀವಿಸುವವರಾಗಿರ್ಬೇಕು. ಲೋಕದ ಪಾಲಿಗೆ ನಾವು ಸತ್ತರವರಾಗಬೇಕು, ಏಸುಗಾಗಿ ಜೀವಿಸುವವರಾಗಿರ್ಬೇಕು. ಆದರೆ ಲೋಕದ ಎಲ್ಲ ಆಸೆ ಪಾಸೆಗಳಿಗೋಸ್ಕರ ನಾವು ಸತ್ತೋದ ರೀತಿಯಲ್ಲಿ ಇರಬೇಕು. ಯಾವುದೇ ಆಸೆ ಪಾಸೆಗಳನ್ನ ಇಟ್ಕೊಳ್ಳೇಬಾರ್ದು. ಅದೆಲ್ಲ ಗರ್ತ ಸತ್ತೋಗ್ಬಿಟ್ರೆ ಎಲ್ಲ ಇಟ್ಬಿಟ್ಟೆ ಹೋಗ್ಬೇಕು, ಏನು ಕೂಡ ಎತ್ಕೊಂಡು ಹೋಗಲ್ಲ. ಆದ್ದರಿಂದ ಲೋಕದ ಪಾಲಿಗೆ ನಾವು ಸತ್ತವರಾಗಿ ದೇವರಿಗಾಗಿ, ದೇವರ ಪರಲೋಕದ ರಾಜ್ಯಕ್ಕಾಗಿ ಯಾವಾಗ ಜೀವಿಸ್ತೀವೋ ಆಗ ದೇವರ ಆತ್ಮನು ನಮ್ಮನ್ನ ತನ್ನ ನಾಮದ ಮಹಿಮೆಗಾಗಿ ಆತನು ಉಪಯೋಗಿಸುವವನಾಗಿರ್ತಾನೆ. ಆತನು ನಮ್ಮಲ್ಲಿ ಪ್ರೇರೇಪಣೆ ಕೊಡ್ತಾ ಇರ್ತಾನೆ. ನೀನು ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲಿಗೆ ಹೋಗಬೇಕು, ಹೀಗೆ ಹೋಗಬಾರ್ದು, ಪ್ರತಿಯೊಂದೊಂದು ಕೂಡ ಆತನು ನಮಗೆ ಮಾರ್ಗದರ್ಶಕನಾಗಿದ್ದಾನೆ. ಅವರ್ ಗೈಡರ್ ಆಫ್ ದ ಹೋಲಿ ಸ್ಪಿರಿಟ್. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ಈ ದೇವರ ಆತ್ಮನು ನಮಗೆ ಮಾರ್ಗದರ್ಶಕನಾಗಿರುವಾಗ ಆತನೇ ಎಲ್ಲ ಹೋಗಬೇಕು, ಆತನೇ ಹೇಳ್ತಾನೆ. ಅದರಂತೆ ನಾವು ನಡೆಯುವಾಗ ನಮಗೆ ದೊಡ್ಡ ಆಶೀರ್ವಾದ. ಹಲ್ಲೆಲೂಯಾ. ಆಮೇಲೆ ಅದರಿಂದ ದೇವರ ಆತ್ಮ ಪ್ರೇರಿತರಾಗಿ ನಾವು ಇನ್ನು ಮುಂದೆ ಆರಾಧನೆ ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಆಗ ದೇವರು ನಮ್ಮ ಆರಾಧನೆಯನ್ನ ಮೆಚ್ಚುವವರಾಗಿರ್ತಾನೆ. ನಂತರ ಈ ಸುನ್ನತಿಯ ಕುರಿತಾಗಿ ದೇವರು ಏನು ಹೇಳ್ತಾ ಇದ್ದಾನೆ ಎಂಬುದಾಗಿ 4ನೇ ವಾಕ್ಯವನ್ನ ಮುಂದೆ ಹೋದ ಈ ವಾಕ್ಯದಲ್ಲಿ ನಾವು ನೋಡುವುದಾದ ಹೀಗೆ ಹೇಳ್ತಾ ಇದ್ದಾನೆ, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ನಮಗೆ ಸುನ್ನತಿ ಆಗಿದೆ, ದೀಕ್ಷಾಸ್ಥಾನ ಆಗಿದೆ, ನಾವು ದೇವರ ಮಕ್ಕಳು ಎಂಬುದಾಗಿ ಹೇಳ್ಕೋಬೇಕಂದ್ರೆ ನಮಗೆ ಯೇಸುವಿನಲ್ಲಿ ಹರ್ಷ ಅಂದ್ರೆ ಸಂತೋಷ. ಇಂಗ್ಲಿಷಲ್ಲಿ ರಿಜಾಯ್ಸ್ ಅಂದ್ರೆ ಮತ್ತೆ ಮತ್ತೆ ನಮಗೆ ಹೊಸ ಹೊಸ ಸಂತೋಷವನ್ನ ಯೇಸು ನಮಗೆ ಕೊಡುವವರಾಗಿರ್ತಾರೆ. ಯೇಸುವಿನಲ್ಲಿ ನಾವು ಹೊಸ ಸಂತೋಷವನ್ನ ಪಡೆಯುವವರಾಗಿರ್ಬೇಕು. ಹಲ್ಲೆಲೂಯಾ. ಯೇಸುವಿನಲ್ಲಿ ನಿತ್ಯ ಹರ್ಷವು, ಸಂತೋಷವು, ಸಮಾಧಾನವು ನಮಗಿದೆ. ಅದನ್ನ ನಾವು ಯಾವಾಗ ದೇವರಾತ್ಮ ಪ್ರೇರಿತರಾಗಿ ಆರಾಧಿಸ್ತೇವೋ ಆಗ ನಮಗೆ ಗೊತ್ತಿಲ್ಲದೆ ನಮ್ಮ ಹೃದಯದಲ್ಲಿ ಆತ್ಮೀಕವಾದ ಒಂದು ಸಂತೋಷವನ್ನ ದೇವರು ಹುಟ್ಟಾಕ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಈ ಲೋಕದ ಸಂತೋಷಕ್ಕೆ ಒಂದು ಅಂತ್ಯ ಇದ್ದೇ ಇದೆ. ಯಾಕೆ ಅಂತ್ಯ ಇದೆ ಅಂದ್ರೆ ಲೋಕಕ್ಕೆ ದೇವರು ಅಂತ್ಯ ಮಡಗಿದ್ದಾನೆ. ಅಂದ್ರೆ ಲೋಕದ ಎಲ್ಲ ಸಂತೋಷಕ್ಕೂ ಒಂದು ಅಂತ್ಯವನ್ನ ದೇವರು ಇಟ್ಟಿದ್ದಾನೆ. ಆದ್ರಿಂದ ಲೋಕದ ಸಂತೋಷ ಪರಲೋಕದಲ್ಲಿ ಬರಲ್ಲ. ಪರಲೋಕದ ಸಂತೋಷ ಪಡುವವರು, ಪರಲೋಕದ ವಿಷಯಗಳಲ್ಲಿ ಸಂತೋಷ ಪಡುವವರು ಪರಲೋಕದ ರಾಜ್ಯವನ್ನ ಸಂತೋಷಿಸಿಕೊಳ್ಳುವವರಾಗಿರುತ್ತೇವೆ. ಹಲ್ಲೆಲೂಯಾ. ಆದ್ರಿಂದ ನಾವು ಪರಲೋಕದ ಹರ್ಷ, ಸಂತೋಷ, ಸಮಾಧಾನ, ಆನಂದವನ್ನ ನಾವು ಭೂಲೋಕದಲ್ಲೇ ಇದ್ದಾಗ ಪಡೆಯುವಂತೆ ದೇವರ ಆತ್ಮನು ನಮ್ಮಲ್ಲಿ ಕಾರ್ಯವನ್ನು ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ನಾವು ಲೋಕದ ಸಂತೋಷಗಳಲ್ಲಿ ನಾವು ಸಂತೋಷ ಪಡಬಾರ್ದು. ಲೋಕದ ಜನರು ಲೋಕದ ಎಲ್ಲ ಹಬ್ಬಗಳಲ್ಲಿ ಸಂತೋಷ ಪಡ್ತಾರೆ. ಆಮೇಲೆ ಹೀಗೆ ಲೋಕದವರು ಅವರು ಪಾಪಗಳಲ್ಲೂ ಕೂಡ ಸಂತೋಷ ಪಡ್ತಾರೆ. ಆ ದೇವರ ಜನರಾದ ನಾವು ದೇವರ ವಿಷಯದಲ್ಲಿ ಸಂತೋಷ ಪಡಬೇಕು, ದೇವರ ಹಾಡುಗಳಲ್ಲಿ ಸಂತೋಷ ಪಡಬೇಕು, ದೇವರನ್ನ ಆರಾಧನೆ ಮಾಡೋದ್ರಲ್ಲಿ ಸಂತೋಷ ಪಡಬೇಕು ಮತ್ತು ದೇವರ ವಾಕ್ಯದಲ್ಲಿ ನಮಗೆ ಸಂತೋಷ. ಆದ್ದರಿಂದ ಭಕ್ತರು ಹೇಳ್ತಾರೆ, ಇನ್ನು ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಸನ್ನಿಧಾನಕ್ಕೆ ಬಂದಾಗ, ದೇವರ ಆಲಯಕ್ಕೆ ಬಂದಾಗ, ದೇವರ ಸಭೆಗೆ ಬಂದಾಗ ನಮ್ಮಲ್ಲಿ ಏನೇ ಇರುತ್ತೆ, ದೇವರು ತನ್ನ ಸಂತೋಷವನ್ನು ಕೊಡ್ತಾನೆ. ದೇವರು ಕೊಡುವ ಸಂತೋಷ ಅದುವೇ ಶಾಶ್ವತವಾದ ಸಂತೋಷ. ಲೋಕದ ಸಂತೋಷ ಇವತ್ತಿರುತ್ತೆ,
ಇನ್ನು ಮುಂದೆ ಇರಲ್ಲ. ಆಮೇಲೆ ಅದು ಕಾಣದೆ ಹೊರಟೋಗ್ಬಿಡುತ್ತೆ. ಯಾಕಂದ್ರೆ ರೈತನ ಅವನು ಇವತ್ತು ಇಲ್ಲಿರ್ತಾನೆ, ನಾಳೆ ಇನ್ನೆಲ್ಲಿರ್ತಾನೆ ಅವನಿಗೆ ಗೊತ್ತಿಲ್ಲ. ಲೋಕದಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇರ್ತಾನೆ. ಆಮೇಲೆ ನಮ್ಮ ಸಂತೋಷ ಕೂಡ ಹಂಗೇನೆ ಇರುತ್ತೆ. ಆದ್ರೆ ದೇವರು ನಿತ್ಯ ನಿರಂತರವು ಬದಲಾಗದ ದೇವರು ನಮ್ಮ ದೇವರಾಗಿದ್ದಾನೆ. ಆಮೇಲೆ ಆದ್ರಿಂದ ನಮ್ಮ ದೇವರು ಕೊಡುವಂತ ಸಂತೋಷವು ನಮಗೆ ಶಾಶ್ವತವಾಗಿ ಇರುವಂತ ಸಂತೋಷವಾಗಿದೆ. ಆಮೇಲೆ ಹಾಗಾದ್ರೆ ಸುನ್ನತಿ ಮತ್ತು ದ್ವೇಷಾಸ್ಥಾನ ಇದು ನಮಗೆ ನಂತರ ದೇವರು ಮುಂದಿನ ವಾಕ್ಯದಲ್ಲಿ ಆತನು ಹೀಗೆ ಹೇಳ್ತಾ ಇದ್ದಾನೆ, ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಇಲ್ಲದವರು ಆಗಿರುವ ನಿಜವಾದ ಸುನ್ನತಿ, ನಿಜವಾದ ದ್ವೇಷಾಸ್ಥಾನ, ನಿಜವಾಗಿ ನಾವು ದೇವರಾತ್ಮ ಪ್ರೇರಿತರಾಗಿ ನಡೀತಾ ಇದ್ದೇವೆ, ಜೀವಿಸ್ತಾ ಇದ್ದೇವೆ ಅನ್ನೋದಕ್ಕೆ ಸೂಚನೆ ನಾವು ನಮ್ಮ ಶರೀರ ಸಂಬಂಧವಾದ ಭಾರಗಳನ್ನ ನಾವು ಅವತ್ತುಕೊಂಡು ನಡೆಯದೆ ನಾವು ಪರಿಶುದ್ಧ ಮಾರ್ಗದಲ್ಲಿ ನಡೆಯುವುದಕ್ಕೆ ಇಷ್ಟಪಡ್ತೇವೆ. ಲೋಕದ ಆಸೆಗಳನ್ನ, ಶರೀರದ ಆಸೆಗಳನ್ನ, ಇವುಗಳನ್ನ ಬಿಟ್ಟು ನಾವು ಪರಿಶುದ್ಧ ಮಾರ್ಗದಲ್ಲಿ ನಡೀತೇವೆ. ಯಾರ್ಯಾರು ಇನ್ನೂ ಶರೀರ ಸಂಬಂಧಗಳಲ್ಲೇ ಭರವಸೆ ಬಿಟ್ಟು ನಡೀತಾರೋ, ಜೀವಿಸ್ತಾರೋ ಅವರಿಗೆ ಪರಲೋಕದ ದೇವರಾತ್ಮನು ಆತನ ಪ್ರೇರೇಪಣೆ ಕೊಡೋದಿಲ್ಲ. ಏನೇನು ಮಾಡ್ಬೇಕು, ಏನೇನು ಮಾಡಬಾರ್ದು ಅನ್ನೋದು ಅದನ್ನ ಹೇಳ್ಕೊಡೋಕೆ ಹೋಗಲ್ಲ. ಆದರೆ ಶರೀರ ಭಾವಗಳನ್ನ ನಾವು ಜಜ್ಜಿ ಸ್ವಾಧೀನ ಮಾಡಿಕೊಂಡಾಗ ನಮ್ಮ ದೇಹಗಳನ್ನ ಆಮೇಲೆ ಆಗ ದೇವರಾತ್ಮನು ನಮ್ಮಲ್ಲಿ ಪ್ರೇರೇಪಣೆ ಹುಟ್ಟಿಸ್ತಾನೆ. ನೀನು ಏನು ಆತ್ಮಿಕವಾದ ಕೆಲಸಗಳನ್ನ ಮಾಡಬೇಕು, ನೀನು ಹೇಗೆ ಸ್ವಾರ್ಥನ ಸಾಧಬೇಕು, ನೀನು ಹೇಗೆ ಪ್ರಾರ್ಥನೆನ ಮಾಡಬೇಕು, ನೀನು ಹೇಗೆ ಬೋಧನೆ ಮಾಡಬೇಕು, ನೀನು ಹೇಗೆ ದೇವರ ವಾಕ್ಯ ಹೇಳಬೇಕು ಅನ್ನೋದನ್ನ ದೇವರ ಆತ್ಮನು ನಮಗೆ ಗೈಡ್ಲೈನ್ಸ್ ಕೊಡ್ತಾನೆ. ಆಮೇಲೆ ಹಾಲೆಲೂಯಾ, ಆತನು ನಮಗೆ ಬೋಧಿಸುವ ಬೋಧಕನಾಗಿದ್ದಾನೆ. ಆತನು ನಮಗೆ ಎಲ್ಲವನ್ನ ತಿಳಿಯಪಡಿಸುವವನಾಗಿರ್ತಾನೆ. ಆದ್ರಿಂದ ನಮಗೆ ನಿಜವಾದ ಸುನ್ನತಿ ಆಗಿದೆ ಅಂದ್ರೆ, ನಿಜವಾದ ದ್ವೇಷಾಸ್ಥಾನ ಆಗಿದೆ ಅಂದ್ರೆ ನಾವು ಶರೀರ ಸಂಬಂಧಗಳಲ್ಲಿ ಭರವಸೆ ಇಡದೆ ದೇವರಲ್ಲಿ ಭರವಸೆ ಇಡ್ತೇವೆ. ಆಮೇಲೆ ಶರೀರವಾದ ಸಂಬಂಧಗಳಲ್ಲಿ ಭರವಸೆ ಇಟ್ಟು ನಡೀತಾ ಜೀವಿಸುವವರು ಲೋಕದವರಾಗಿರ್ತಾರೆ. ಅವರು ಲೋಕದ ಆಸೆಗಳಲ್ಲೇ ಜೀವಿಸುವವರಾಗಿರ್ತಾರೆ. ಆದರೆ ಶರೀರದ ಎಲ್ಲ ಆಸೆಗೂ ಕೂಡ ಒಂದು ಅಂತ್ಯ ಇದೆ. ಆಮೇಲೆ ಯಾಕಂದ್ರೆ ಮುಂದೆ ದೇವರು ಹೇಳ್ತಾನೆ, ಹೊಸ ಭೂಮಿ ಹೊಸ ಆಕಾಶಗಳನ್ನ ಸೃಷ್ಟಿ ಮಾಡ್ತೇನೆ ಎಂಬುದಾಗಿ ದೇವರು ವಾಗ್ದಾನಗಳನ್ನ ಎಲ್ಲ ಮಾಡಿದ್ದಾನೆ. ಮುಂದೆ ದೇವರು ಕಂಪ್ಲೀಟ್ ಆಗಿ ಆತ್ಮಿಕವಾದ ಲೋಕವನ್ನ ಸೃಷ್ಟಿ ಮಾಡುವವನಾಗಿದ್ದಾನೆ. ಹಾಗಾದ್ರೆ ಶಾರೀರಿಕವಾದ ಎಲ್ಲ ಲೋಕದ ದೇಹದ ಆಸೆಗಳಿಗೆ ಒಂದು ಅಂತ್ಯವು ಖಂಡಿತವಾಗಿ ಇದ್ದೇ ಇರುತ್ತೆ. ಆಮೇಲೆ ಅವರಿಗೆ ಆತ್ಮಿಕವಾದ ಆಸೆಗಳಿಗೆ ಯಾವಾಗಲೂ ದೇವರೊಂದಿಗೆ ಇರಬೇಕೆಂಬ ಆತ್ಮಿಕ ಆಸೆ ನಮ್ಗೆ ಯಾವಾಗ ಇರುತ್ತೋ ಆಗ ದೇವರು ನಮ್ಮಲ್ಲಿ ತನ್ನ ಕಾರ್ಯವನ್ನ ಶುರು ಮಾಡ್ತಾನೆ. ಆಮೇಲೆ ಆದ್ರಿಂದ ನಮ್ಮಲ್ಲಿ ಶರೀರದ ಆಸೆಗಳನ್ನ ನಾವೇ ಸಾಧಿಸುವವರಾಗಿರ್ಬೇಕು. ಆತ್ಮಿಕವಾದ ಆಸೆಗಳನ್ನ ನಾವೇ ಬಯಸುವವರಾಗಿರ್ಬೇಕು. ದೇವರೇ ಆತ್ಮಿಕವಾದ ವಿಷಯಗಳನ್ನ ತಿಳಿಯಪಡಿಸು, ದೇವರೇ ಆತ್ಮಿಕವಾದ ಹಾಡುಗಳನ್ನ ಧ್ಯಾನಪಡಿಸು, ಆತ್ಮಿಕವಾದ ವಾಕ್ಯಗಳನ್ನು ಧ್ಯಾನಪಡಿಸು, ಆತ್ಮಿಕವಾದ ಸೇವೆಯನ್ನು ಹೆಚ್ಚಾಗಿ ಮಾಡುವಂತೆ ಆಶೀರ್ವದಿಸು, ಆತ್ಮಿಕವಾಗಿ ಇನ್ನೂ ಸ್ವಾರ್ಥನ ಸಾರುವಂತೆ ಆಶೀರ್ವದಿಸು, ನನ್ನ ಆತ್ಮ ನಿನ್ನಲ್ಲಿ ಬೆಳೆಯುವಂತೆ ಆಶೀರ್ವದಿಸು ಎಂಬುದಾಗಿ ನಾವು ಪ್ರತಿದಿನ ದೇವರ ಬಳಿಯಲ್ಲಿ ಪ್ರಾರ್ಥಿಸುವವರಾಗಿರ್ಬೇಕು. ದೇವರು ಆ ಪ್ರಾರ್ಥನೆಯನ್ನು ಕೇಳಿ ಮೆಚ್ಚುವವನಾಗಿದ್ದಾನೆ. ಯಾಕಂದ್ರೆ ನೀನು ಕೇಳುವಂತ ಇರೋದು ಈಗ ಲೋಕದ ವಿಷಯಗಳು ಕುರಿತಾಗಿ ಅಲ್ಲ, ಪರಲೋಕದ ಕುರಿತಾಗಿ. ಆಮೇಲೆ ನೀವು ಬೇಡಿರಿ, ಪರಲೋಕದ ವಿಷಯಗಳನ್ನ ಬೇಡಿರಿ ಎಂಬುದಾಗಿ. ಆಮೇಲೆ ಯಾಕಂದ್ರೆ ಲೋಕದ ಆಸೆಗೋಸ್ಕರ ಲೋಕದ ಜನನೇ ಲೋಕದ ದೇವರ ಹತ್ರ ಹೋಗಿ ಕೇಳ್ತಾರೆ, ದೇವ್ರೆ ಇದು ಕೊಡು, ಅದು ಕೊಡು, ಇದು ಮಾಡು, ಅದು ಮಾಡು, ಆಸ್ತಿ ಕೊಡು, ಅಂತಸ್ತು ಕೊಡು, ಎಲ್ಲವನ್ನ ಲೋಕದ ಜನರು ಲೋಕದ ಆಸೆಗಳನ್ನ ಕೇಳುವವರಾಗಿರ್ತಾರೆ. ಅವ್ರಿಗೂ ನಮ್ಗೆ ವ್ಯತ್ಯಾಸ ಇಲ್ಲ ಅಂದ್ರೆ ನಾವು ಇನ್ನು ಪರಲೋಕಕ್ಕೆ ಹೋಗಿ ಏನು ಮಾಡೋದಕ್ಕೆ ಸಾಧ್ಯ ಆಗಿರಲ್ಲ. ಆದ್ರಿಂದ ಸಭೆಯ ಜನರು, ದೇವ ಜನರು, ಕೃಪೆಯ ಸಭೆಯ ಜನರಾದ ನಾವು ಕೇಳುವಂಥದ್ದು ಆತ್ಮೀಕವಾದ ಲೋಕದ ಕುರಿತಾಗಿ ನಾವು ಕೇಳುವವರಾಗಿರ್ಬೇಕು. ಯಾಕಂದ್ರೆ ಪರಲೋಕದ ವಿಷಯವು ಯಾವಾಗ ನಾವು ಕೇಳ್ತೇವೋ ಆಗ ನಾವು ಆತ್ಮೀಕವಾಗಿ ಬೆಳಿತೇವೆ. ಲೋಕದ ವಿಷಯಗಳನ್ನ ನಾವು ಯಾವಾಗೆಲ್ಲ ಕೇಳ್ತೇವೋ ಅವಾಗ ಲೌಕಿಕವಾಗಿ ಬೆಳೆಯುತ್ತೇವೆ. ಲೌಕಿಕವಾಗಿ ನಾವು ಬೆಳೆದ್ರೆ ಪರಲೋಕದ ಸಾಮ್ರಾಜ್ಯದಲ್ಲಿ ನಮಗೆ ಸ್ಥಳಕ್ಕೆ ಅವಕಾಶನೇ ಇರಲ್ಲ. ಆದ್ರಿಂದ ದೇವರು ಹೇಳ್ತಾನೆ, ನೀನು ಯಾರೋ ನನಗೆ ಗೊತ್ತಿಲ್ಲ ಹೋಗು ಎಂದಾಗ ದೇವರು ಡೋರ್ ಕ್ಲೋಸ್ ಮಾಡಾಕ್ಬಿಡ್ತಾನೆ. ಆದ್ರಿಂದ ಬುದ್ಧಿಯುಳ್ಳ ಕನ್ಯೆಯರು
ಪರಲೋಕದ ವಿಷಯಗಳನ್ನು ಕೇಳುವವರಾಗಿರ್ತಾರೆ. ಬುದ್ಧಿಹೀನ ಕನ್ಯೆಯರು ಲೋಕದ ವಿಷಯಗಳನ್ನು ಕೇಳುವವರಾಗಿರ್ತಾರೆ. ಈ ದಿನ ನಾವು ಲೋಕದ ವಿಷಯಗಳನ್ನು ಕೇಳ್ತಿದ್ದೀವೋ ಅಥವಾ ಪರಲೋಕದ ವಿಷಯಗಳನ್ನು ಕೇಳುತ್ತಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವವರಾಗಿದ್ದೇವೆ. ಯಾವಾಗ ನಾವು ಪರಲೋಕದ ಆತ್ಮೀಕವಾದ ವಿಷಯಗಳನ್ನು ಕುರಿತಾಗಿ ಯೋಚಿಸುತ್ತೇವೋ ಆಗ ನಮ್ಮ ಎಲ್ಲ ಮನಸ್ಸು, ಜ್ಞಾನ, ಆಲೋಚನೆ ಪರಲೋಕದ ಕಡೆಗೆ ಹೋಗುತ್ತೆ. ಪರಲೋಕದ ದೇವರು ಪರಲೋಕದ ಜ್ಞಾನವನ್ನು ನಮಗೆ ದಯಪಾಲಿಸ್ತಾನೆ. ಲೋಕದ ಜ್ಞಾನಕ್ಕೆ ಅಂತ್ಯ ಇದೆ. ಆಮೇಲೆ ಆ ಪರಲೋಕದ ಜ್ಞಾನಕ್ಕೆ ಅಂತ್ಯ ಇರುವುದಿಲ್ಲ. ದೇವರು ಇನ್ನೂ ಹೆಚ್ಚಾಗಿ ಆತನು ತನ್ನ ಪರಲೋಕದ ಆತ್ಮಿಕ ಜ್ಞಾನದಿಂದ ನಮ್ಮನ್ನು ತುಂಬಿಸುವವನಾಗಿರ್ತಾನೆ. ಆಮೇಲೆ ಹಾಲೆಲೂಯಾ. ಆದ್ದರಿಂದ ನಾವು ಯಾವಾಗಲೂ ಹೇಳುವಂಥದ್ದು ಆತ್ಮಿಕವಾದದ್ದಾಗಿರ್ಬೇಕು. ಆಮೇಲೆ ಹಾಲೆಲೂಯಾ. ಯಾವಾಗ ಆತ್ಮಿಕವಾದದ್ದನ್ನೇ ನಾವು ಬಯಸ್ತಾ ಇರ್ತೀವೋ ಆಗ ಲೋಕದ ಎಲ್ಲ ವಿಷಯಗಳು ನಮ್ಮನ್ನು ಬಿಟ್ಟು ತಂತಾನೇ ಹೋಗ್ತಾ ಇರುತ್ತೆ. ಆಮೇಲೆ ಹಾಲೆಲೂಯಾ. ಯಾವಾಗ ನಾವು ಆತ್ಮಿಕ ದೇವರ ಕಡೆಗೆ ಹೋಗ್ತಾ ಇರ್ತೀವೋ ಆಗ ಲೋಕದ ಆಸೆಗಳು ಎಲ್ಲ ನಮ್ಮನ್ನು ಬಿಟ್ಟು ಹೋಗತಕ್ಕಂಥ ಕಾರ್ಯವನ್ನ ದೇವರ ಆತ್ಮನು ಖಂಡಿತವಾಗಿ ಮಾಡ್ತಾನೆ ಎಂದು ನಂಬೋರು ಮಾತ್ರ. ಆಮೇಲೆ ನಾನು ದೇವರ ಆತ್ಮನು ಈ ದಿನ ನಮ್ಗೆ ಹೇಳ್ತಾ ಇದ್ದಾನೆ, ನಿಮಗೆ ನಿಜವಾದ ಸುನ್ನತಿ ಆಗಿದೆ, ನೀವು ನಿಜವಾಗಿಯೂ ದೇವರಲ್ಲಿ ಇದ್ದೀರಾ, ನಿಮಗೆ ನಿಜವಾದ ದೇಶಾರ್ಥನ ಆಗಿದೆ ಎಂಬುದಾಗಿರೋದಾದ್ರೆ ನೀವು ಯಾವ ರೀತಿಯಲ್ಲಿ ಇರ್ತೀರಾ ಅಂದರೆ ನೀವು ದೇವರ ಆತ್ಮ ಪ್ರೇರಿತರಾಗಿ ಆರಾಧನೆಯನ್ನ ಮಾಡುವವರಾಗಿರ್ತೀರಾ. ಆಮೇಲೆ ಆದ್ರಿಂದ ನಾವು ಈ ದಿನ ಆ ರೀತಿಯಾಗಿ ಆರಾಧನೆ ಮಾಡ್ತಾ ಇದ್ದೇವ, ಆ ರೀತಿಯಾಗಿ ನಾವು ಆರಾಧನೆ ಮಾಡ್ತಾ ಇಲ್ವಾ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವವರಾಗಿರ್ಬೇಕು. ಯಾಕಂದ್ರೆ ಲೋಕದಲ್ಲಿ ಸೈತಾನನ ಆರಾಧನೆ ಮಾಡುವವರೇ ಹೆಚ್ಚಾಗಿ ಬಿಟ್ಟಿದ್ದಾರೆ. ಆಮೇಲೆ ಈಗಾಗಲೇ ಅಮೆರಿಕ ದೇಶದಲ್ಲಿ ಸೈತಾನನ ಸಭೆಗಳೇ ಬಂದ್ಬಿಟ್ಟಿದೆ. ಆದರೆ ಡೈರೆಕ್ಟಾಗಿ ಸೈತಾನಿಗೆ ಆರಾಧನೆ ಮಾಡುವವನಾಗಿ ಬದುಕ್ಬಿಡ್ತೀನಿ ಎಂಬ ಧೈರ್ಯವಾಗಿ ಹೇಳ್ತಾರೆ ಅವರು. ಆಮೇಲೆ ಆದರೆ ನಾವು ಎಷ್ಟು ಜನ ದೇವರು ಆತ್ಮ ಪ್ರೇರಿತರಾಗಿ ನಾನು ದೇವರನ್ನೇ ಆರಾಧನೆ ಮಾಡ್ತೇನೆ ಎಂಬುದಾಗಿ ಹೇಳಲು ಸಾಧ್ಯ? ಆಮೇಲೆ ಹಾಗಾದ್ರೆ ದೇವ ಜನರಾದ ನಾವು ದೇವರನ್ನ ಆರಾಧನೆ ಮಾಡುವರು, ಯೇಸುವಿನ ಮಕ್ಕಳು, ದೇವರ ಮಕ್ಕಳು ಎಂಬುದರಲ್ಲಿ ನಮಗೆ ಧೈರ್ಯ ಇರಬೇಕು. ಆಮೇಲೆ ಕೆಲವರಿಗೆ ನಾವು ದೇವರ ಮಕ್ಕಳು, ಯೇಸುವಿನ ಮಕ್ಕಳು ಎಂಬುದಾಗಿ ಅನ್ಯರ ಹತ್ರ ಹೇಳ್ಕೊಳ್ಳೋದಕ್ಕೂ ಕೂಡ ಧೈರ್ಯ ಇಲ್ಲ. ಆದ ಕಾರಣ ಅಂಥವರಲ್ಲಿ ಯಾರಿರಲ್ಲ ಅಂದ್ರೆ ದೇವರ ಆತ್ಮ ಅಂತೂ ಇರೋದೇ ಇಲ್ಲ. ಯಾರು ಧೈರ್ಯವಾಗಿ ಹೇಳ್ತಿರೋ ನೀವು ನಾನು ದೇವ್ರ ಮಗನು, ಯೇಸುವಿನ ಮಗನು ಎಂಬುದಾಗಿ ಯಾವಾಗ ಹೇಳ್ತಿರೋ, ನಾನು ಯೇಸು ನಂಬ್ಕೊಂಡಿದ್ದೀನಿ, ರಕ್ಷಣೆ ಹೊಂದಿದ್ದೀನಿ ಎಂಬುದಾಗಿ ಯಾವಾಗ ಹೇಳ್ತಿರೋ ಅವಾಗ ನಿಮ್ಮಲ್ಲಿ 100% ದೇವರ ಆತ್ಮ ಇದ್ದಾನೆ ಎಂಬುದಾಗಿ ದೇವರ ಆತ್ಮನ ಪ್ರೇರಣೆ ಇಲ್ಲದೆ ಯಾರು ಕೂಡ ಹೇಳುವುದನ್ನು ಸಾಧ್ಯ ಇಲ್ಲ ಅಂತೆ. ಯೇಸುವೆ ಕರ್ತನೆ ಎಂಬುದಾಗಿ, ಯೇಸುವೆ ದೇವರ ಎಂಬುದಾಗಿ ಹೇಳ್ಬೇಕಂದ್ರೆ ದೇವರ ಆತ್ಮನ ಪ್ರೇರೇಪಣೆ ಇರಲೇಬೇಕು. ಆಮೇಲೆ ಆದ್ರಿಂದ ಯೇಸುನೇ ದೇವರ ಎಂಬುದಾಗಿ ಅನ್ಯ ಜನರ ಬಳಿ ನಮ್ಮ ರಿಲೇಷನ್ ಮಧ್ಯದಲ್ಲೂ ನಾವು ಹೇಳೋದಕ್ಕೆ ನಮ್ಗೆ ಏನಿರ್ಬೇಕಂದ್ರೆ ಧೈರ್ಯ ಇರಬೇಕು. ಆ ಧೈರ್ಯ ಯಾರಿಂದ ಬರುತ್ತೆ ಅಂದ್ರೆ ಪವಿತ್ರ ಆತ್ಮನಿಂದಲೇ ಬರುವಂಥದ್ದಾಗಿದೆ. ಆಮೇಲೆ ಆದ್ರಿಂದ ಪವಿತ್ರ ಆತ್ಮನು ನಮ್ಮಲ್ಲಿ ವಾಸ ಮಾಡುವುದಾದ್ರೆ ನಮಗೆ ಆತನು ಕೊಡ್ತಾನೆ ಧೈರ್ಯವನ್ನು. ಆಮೇಲೆ ಯಾವಾಗ ದೇವರ ಆತ್ಮನು ನಮಗೆ ಧೈರ್ಯವನ್ನು ಕೊಡ್ತಾನೋ ನಾವು ಎಷ್ಟು ಜನರ ಮುಂದೆ ಬೇಕಾದ್ರೂ ಹೇಳ್ತೀವಿ, ನಾನು ದೇವರ ಮಗನು, ಯೇಸುವಿನ ಮಗನು ಎಂಬುದಾಗಿ, ಯೇಸುನೇ ನನ್ನನ್ನು ಕಾಪಾಡಿದ್ದಾನೆ, ಯೇಸು ನನ್ನನ್ನು ರಕ್ಷಿಸಿದ್ದಾನೆ ಎಂಬುದಾಗಿ ನಾವು ಸಾಕ್ಷಿ ಹೇಳುವಂಥ ಧೈರ್ಯವನ್ನ ದೇವರು ನಮಗೆ ಕೊಡುವವನಾಗಿರ್ತಾನೆ. ಆಮೇಲೆ ಆದ್ರಿಂದ ನಮ್ಮಲ್ಲಿ ದೇವರ ಆತ್ಮನು ಇರಲೇಬೇಕು. ಆಮೇಲೆ ಯಾಕಂದ್ರೆ ಆತನು ನಮಗೆ ಬೋಧಕನು, ಆತನು ನಮಗೆ ಒಳ್ಳೆ ಮಾರ್ಗದರ್ಶಕನು, ಆತನು ಹೇಳ್ಕೊಡ್ತಾರೆ ನಮ್ಗೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಎಂಬುದಾಗಿ. ಆಮೇಲೆ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗಬಾರ್ದು ಎಂಬುದಾಗಿ ಪ್ರತಿಯೊಂದನ್ನು ಕೂಡ ದೇವರ ಆತ್ಮನು ನಮಗೆ ತಿಳಿಯಪಡಿಸುವವನಾಗಿದ್ದಾನೆ. ಆದ್ರಿಂದ ನಾವು ಈ ದಿನ ಆರಾಧನೆ ಮಾಡುವ ಎಲ್ಲದರಲ್ಲೂ ದೇವರ ಆತ್ಮ ಪ್ರೇರಿತರಾಗಿ ನಾವು ನಮ್ಮ ದೇವರನ್ನು ಆರಾಧನೆ ಮಾಡುವವರಾಗಿರ್ಬೋದು. ಯಾಕಂದ್ರೆ ಲೋಕದವರು ಲೋಕದ ರೀತಿಯಲ್ಲಿ ಆರಾಧನೆ ಮಾಡಿ ನಡೀತಾ ಜೀವಿಸುವವರಾಗಿದ್ದಾರೆ. ಆದರೆ ದೇವರ ಮಕ್ಕಳಾದ ನಾವು ದೇವರ ಆತ್ಮ ಪ್ರೇರಿತರಾಗಿ ಆರಾಧನೆ ಮಾಡುವುದು ಇದು ನಮಗೆ ಹೆಚ್ಚಾದ ಆಶೀರ್ವಾದವನ್ನು ಕೊಡುವಂಥದ್ದಾಗಿದೆ. ಆಮೇಲೆ ಅದರಿಂದ ನಾವು ಇಂಥ ಆಶೀರ್ವಾದವನ್ನು ಪಡಿಬೇಕಂದ್ರೆ ದೇವರ ಆತ್ಮನ ವಶರಾಗಿ ನಾವು ನಡೆಯುವವರಾಗಿರ್ಬೇಕು. ಆದ್ರಿಂದ ನಾವು
ಶಾರೀರಿಕವಾಗಿ ಆರಾಧನೆ ಮಾಡುವವರಾಗಿ ಮುಂದೆ ಬದುಕಬಾರ್ದು. ಆರಂಭ ಘಟ್ಟದಲ್ಲಿ ಯೇಸು ನಮ್ಮ ಮೇಲೆ ನಾವು ಹಾಗೆ ನಡೀತಾ ಇರ್ಬೋದು. ಆದರೆ ಬರ್ತಾ ಬರ್ತಾ ನಾವೇನಾಗಬೇಕಂದ್ರೆ ಶಾರೀರಿಕವಾಗಿ ಆರಾಧನೆ ಮಾಡುವವರಾದ ನಾವು ಆತ್ಮಿಕವಾಗಿ ಆರಾಧನೆ ಮಾಡುವುದನ್ನ ಕಲಿತುಕೊಳ್ಳುವವರಾಗಬೇಕು. ಸಭೆ ಇದನ್ನೇ ಸಭೆಯ ಬೋಧಿಸುವವರಾಗಿರ್ಬೇಕು. ಆಮೇಲೆ ಯಾವಾಗ ನಾವು ಆತ್ಮಿಕವಾಗಿ ಆರಾಧನೆ ಮಾಡ್ತೇವೋ ಅಂತ ಆರಾಧನೆಯಲ್ಲಿ ಒಂದು ಶಕ್ತಿ ದೇವರು ಆತ್ಮನು ನಮಗೆ ಕೊಡುವವನಾಗಿದ್ದಾನೆ. ಒಂದು ಫಲವನ್ನ ದೇವರ ಆತ್ಮ ಕೊಡುವವನಾಗಿದ್ದಾನೆ. ಒಂದು ಆಲೋಚನೆಯನ್ನ ದೇವರ ಆತ್ಮನು ನಮಗೆ ಕೊಡುವವನಾಗಿದ್ದಾನೆ. ಒಂದು ಶಕ್ತಿಯಾದ ದೇವರ ಆತ್ಮನ ಶಕ್ತಿ ಅದು ನಮ್ಮ ಆತ್ಮದಲ್ಲೂ ಪ್ರವೇಶಿಸುವಾಗ ಅದು ನಮಗೆ ಬಿಡುಗಡೆಯನ್ನ ತರುವಂಥದ್ದಾಗಿದೆ. ಆಮೇಲೆ ನಮ್ಮ ಕಟ್ಟುಗಳಲ್ಲಿ ನಾವು ಕಟ್ಟಲ್ಪಟ್ಟಿರುವುದಾದರೆ ಆ ಕಟ್ಟುಗಳಿಂದ ದೇವರ ಆತ್ಮ ನಮ್ಮನ್ನ ಬಿಡಿಸುವವನಾಗಿರ್ತಾನೆ. ಆಮೇಲೆ ನಮ್ಮ ವಿರುದ್ಧವಾಗಿ ಎಷ್ಟೇ ಮಾಡಬಹುದು ಶಕ್ತಿಗಳು ಏನೇ ಮಾಡಿಸಿದ್ರು ದೇವರ ಆತ್ಮ ಇಳಿದು ಬಂದ್ರೆ ಅವೆಲ್ಲವೂ ಕ್ಷಣ ಮಾತ್ರದಲ್ಲಿ ಲಯವಾಗತಕ್ಕಂತೆ ದೇವರ ಆತ್ಮ ಅದ್ಭುತವನ್ನ ಮಾಡ್ತಾನೆ. ಆಮೇಲೆ ಆದ್ರಿಂದ ನಾವು ಮಾಡುವ ಆರಾಧನೆ ದೇವರಾತ್ಮ ಪ್ರೇರಿತರಾಗಿ ಆರಾಧನೆ ಮಾಡಬೇಕು. ಆಮೇಲೆ ನಮ್ಮನೆ ನಾವು ಮರೆತವರಾಗಿ ಪವಿತ್ರಾತ್ಮ ಭರಿತರಾಗಿ ನಾವು ಆರಾಧನೆ ಮಾಡುವವರಾಗಿರ್ಬೇಕು. ಆಮೇಲೆ ಆದ್ರಿಂದ ಈ ಪ್ರತಿಯೊಂದೊಂದು ವಾರಗಳು ಪ್ರತಿ ಸಾರಿ ನಾವು ದೇವರನ್ನ ಆರಾಧನೆ ಮಾಡುವಾಗ ಇನ್ನು ಮುಂದೆ ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕು. ನಾನು ದೇವರ ಆತ್ಮನಾಗಿ ಪ್ರೇರಿತನಾಗಿ ಆರಾಧನೆ ಮಾಡ್ತಾ ಇದ್ದೀನ, ದೇವರಾತ್ಮ ಪ್ರೇರಿತರಾಗಿ ಆರಾಧನೆ ಮಾಡ್ತಾ ಇರುವ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ಇನ್ಮೇಲೆ ನಾವು ಆರಾಧನೆ ಮಾಡುವವರಾಗಿರೋಣ. ಆಮೇಲೆ ಯಾಕಂದ್ರೆ ದೇವರಾತ್ಮನ ಪ್ರೇರಿತರಾಗಿ ಆರಾಧನೆ ಮಾಡುವಾಗ ನಾವು ಯೇಸುವಿನಲ್ಲಿ ನಿತ್ಯ ಹರ್ಷವನ್ನ ದೇವರು ನಮಗೆ ಕೊಡುವವನಾಗಿದ್ದಾನೆ. ಯಾಕಂದ್ರೆ ಯೇಸುವಿನಲ್ಲೇ ನಮಗೆ ಸಂತೋಷವು ಸಮಾಧಾನವು ಉಂಟು. ಆಮೇಲೆ ಆದ್ರಿಂದಲೇ ಯೇಸು ಸಮಾಧಾನ ಕರ್ತನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದ್ರಿಂದ ಆತನ ನಂಬಿರುವಂತ ನಮಗೆ ಆತನು ನಮ್ಗೆ ಏನ್ ಕೊಡ್ತಾನೆ ಅಂದ್ರೆ ಸಮಾಧಾನವನ್ನ ಕೊಡ್ತಾನೆ, ಆನಂದವನ್ನ ಕೊಡ್ತಾನೆ, ಸಂತೋಷವನ್ನ ಕೊಡ್ತಾನೆ. ಆಮೇಲೆ ಆದ್ರಿಂದ ಯೇಸುವಿನಲ್ಲಿ ಇರುವಂತವರಿಗೆ ಯೇಸು ಕೊಡುವಂಥದ್ದು ಶಾಶ್ವತವಾದ ಹರ್ಷ, ಸಂತೋಷ, ಸಮಾಧಾನ ಆಗಿದೆ. ಅಲ್ಲೇ ಈಗ ಲೋಕದವರಂತೂ ಸಂತೋಷಕ್ಕಾಗಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ವರ್ಲ್ಡ್ ಫೇಮಸ್ ಆಗಿರುವಂತ ಪ್ಲೇಸ್ಗಳಿಗೆಲ್ಲ ಹೋಗ್ತಾರೆ. ಆದ್ರೆ ಅವ್ರಿಗೆ ನಿತ್ಯವಾದ ಸಂತೋಷ ಸಿಗಲ್ಲ. ಯಾಕೆ ಸಿಗಲ್ಲ ಅಂದ್ರೆ ಲೋಕದಲ್ಲಿ ಎಷ್ಟು ಹುಡುಕಿದ್ರು ನಿಜವಾದ ಸಂತೋಷ, ಹರ್ಷ, ಸಮಾಧಾನ ಇರೋದೇ ಇಲ್ಲ. ಎಲ್ಲಿದೆ ಅಂದ್ರೆ ನಿಜವಾದ ಹರ್ಷ, ಸಂತೋಷ, ಸಮಾಧಾನ ಅದು ದೇವರಲ್ಲಿ ಇದೆ. ಆಮೇಲೆ ಅದು ದೇವರ ಆಲಯದಲ್ಲಿ ಇದೆ. ಆಮೇಲೆ ಅದು ದೇವರು ತನ್ನ ಮಕ್ಕಳಿಗೆ ಮಾತ್ರ ಕೊಡುವವನಾಗಿದ್ದಾನೆ. ಆಮೇಲೆ ಅಂತ ಸಂತೋಷ, ಸಮಾಧಾನ ಹೊಂದಿರುವ ನಮ್ಮಲ್ಲಿ ಆ ಹರ್ಷ, ಸಂತೋಷ ದೇವರನ್ನು ನೋಡುವಾಗ ನಾವು ಆ ದೇವರನ್ನ ನೋಡಿ ಮಹಿಮೆ ಪಡಿಸ್ಬೇಕು. ಆಮೇಲೆ ಆಗ ಅದು ಆತ್ಮಿಕವಾದ ಆರಾಧನೆ ಆಗತಕ್ಕಂತೆ ದೇವರು ಆಶೀರ್ವದಿಸಿ ನಡೆಸುವವನಾಗಿರ್ತಾನೆ. ಆಮೇಲೆ ಇದೇ ಆನಂತರದಲ್ಲಿ ಅನೇಕರು ಇನ್ನೂ ರಕ್ಷಣೆಗೆ ಬರದೇ ಇರುವಂತವಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಅವರನ್ನ ಬರ ಮಾಡುವ ಶಕ್ತಿ ದೇವರ ಆತ್ಮ ನಮಗೆ ಇರ್ತಾನೆ. ಆದ್ರಿಂದ ಆತ್ಮಿಕವಾದ ಸಂತೋಷವನ್ನ, ಹರ್ಷವನ್ನ ಇನ್ನು ಮುಂದೆ ನಾವು ಬಯಸುವವರಾಗಿರೋಣ. ಅದು ಎಲ್ಲಿ ಸಿಗುತ್ತೆ? ಯೇಸುವಿನಲ್ಲಿ ಸಿಗುತ್ತೆ. ಲೋಕದ ಜನರಲ್ಲಿ, ಲೋಕದ ಸ್ನೇಹಿತರ ಮಧ್ಯದಲ್ಲಿ, ಲೋಕದ ಯಾವುದೇ ವಿಷಯಗಳಲ್ಲಿ ನಮಗೆ ಸಂತೋಷ, ಸಮಾಧಾನ ಸಿಗುವುದೇ ಇಲ್ಲ. ಆಮೇಲೆ ಯೇಸುವಿನಲ್ಲಿ ನಮಗೆ ನಿಜವಾದ ಸಂತೋಷವು, ಸಮಾಧಾನವು ಉಂಟು. ಆಮೇಲೆ ಆದರೆ ದೇವರ ಆತ್ಮ ಪ್ರೇರಿತರಾಗಿ ಆರಾಧನೆ ಮಾಡುವ ನಮಗೆ ದೇವರು ತನ್ನ ಕೃಪೆನ ಹೇರಳವಾಗಿ ಕೊಟ್ಟು ಆಶೀರ್ವದಿಸಿ ನಡೆಸ್ತಾನೆ. ಅದರ ನಿಜವಾದ ಸುನ್ನತಿ ಕೊಡ್ತಾ ದೇವರು ಹೇಳಿದನು, ನಾವು ಶರೀರ ಸಂಬಂಧಗಳನ್ನ ತ್ಯಜಿಸುವವರಾಗಿರುತ್ತೇವೆ. ಆಮೇಲೆ ಹೇಳಿದ ಆಸೆಗಳನ್ನ ನಾವು ಬಿಟ್ಟು ನಾವು ಪವಿತ್ರಾತ್ಮ ಪ್ರೇರಿತರಾಗಿ ನಡೆಯುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ. ಆಗ ದೇವರಾತ್ಮ ಪ್ರೇರಿತರಾಗಿ ನಾವು ಮಾಡುವ ಆರಾಧನೆಯಲ್ಲಿ ದೇವರು ತನ್ನ ಕಾರ್ಯವನ್ನ ನಡೆಸುವವನಾಗಿದ್ದಾನೆ. ಅಂತ ಆರಾಧನೆಯನ್ನ ದೇವಾದಿ ದೇವರನ್ನು ಮೆಚ್ಚುವವನಾಗಿದ್ದಾನೆ. ಆಮೇಲೆ ಈ ರೀತಿಯಾಗಿ ದೇವರು ನಮಗೆ ಹೇಳಿದಾನೆ. ಆಮೇಲೆ ಈ ರೀತಿ ಮಾಡುವಂತ ಆರಾಧನೆ ಅದು ಏನಾಗಿದೆ ಅಂದ್ರೆ ಆತ್ಮಿಕವಾದ ಆರಾಧನೆ ಆಗಿದೆ. ಇಂಥ ಸುನ್ನತಿ ಏನಾಗಿದೆ ಅಂದ್ರೆ ನಿಜವಾದ ಸುನ್ನತಿ ಆಗಿದೆ. ಇಂಥ
ದೀಕ್ಷಾಸ್ಥಾನ ಅಂದರೆ ಏನದು? ನಿಜವಾದ ದೀಕ್ಷಾಸ್ಥಾನ. ನಿಜವಾದ ದೀಕ್ಷಾಸ್ಥಾನ ಅಂದರೆ ನಾವು ನೀರಲ್ಲಿ ಮುಳುಗು ಎದ್ದೇಳುವುದು, ಅದು ಲೋಕದ ರೀತಿಯಾಗಿ ಸೂಚನೆ ಆಗಿದೆ. ಅದು ಆತ್ಮಿಕವಾದ ಸೂಚನೆ ಏನಂದರೆ ನಾವು ಪವಿತ್ರ ಆತ್ಮನನ್ನು ಯಾವಾಗ ಹೊಂದಿಕೊಳ್ತೇವೋ ಅವತ್ತೇ ನಮಗೆ ಆತ್ಮಿಕವಾದ ದೀಕ್ಷಾಸ್ಥಾನ ಆಗಿದೆ. ಆಮೇಲೆ ಹಲ್ಲೆಲೂಯಾ. ಅದು ನಮಗೆ ನಿಜವಾದ ಆತ್ಮಿಕ ಸುನ್ನತಿ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹೀಗೆ ದೇವರು ತನ್ನ ಕಾರ್ಯವನ್ನು ಲೋಕದಲ್ಲೂ ಸಭೆಗಳಲ್ಲೂ ತನ್ನ ಕಾರ್ಯವನ್ನು ನಡೆಸ್ತಾ ಇದ್ದಾನೆ. ಅದು ಇನ್ನೂ ಬಲವಾಗಿ ಬಲಿಷ್ಠವಾಗಿ ಅತ್ಯಂತ ಬೇಗವಾಗಿ ದೇವರಾತ್ಮನು ತಾನೇ ನಮ್ಮ ಮಧ್ಯದಲ್ಲಿ ನಡೆಸುವವನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ದೇವರಾತ್ಮನು ತಾನೇ ಕೊಟ್ಟಿರುವಂತಹ ವಾಕ್ಯಕ್ಕೆ ಎಲ್ಲದಕ್ಕೂ ನಾವು ಸ್ತೋತ್ರವನ್ನು ಸಲ್ಲಿಸುವವರೆಲ್ಲ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ಕಡೆಯದಾಗಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವವರಾಗಿರೋಣ. ಮಹಾಪರಿಶುದ್ಧರಲ್ಲಿ ಅತ್ಯಂತ ಮಹಾಪರಿಶುದ್ಧರು ನಿತ್ಯನಾದ ದೇವರು ಸಮಾಧಾನದ ಪ್ರಭು ಆಗಿರುವ ನಮ್ಮ ಯೇಸುವೇ, ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಈ ದಿನ ನಿನ್ನ ಜೀವನ ವಾಕ್ಯದ ಮುಖಾಂತರವಾಗಿ ನೀನೇ ನಮ್ಮ ಸಂಗಡ ಮಾತನಾಡಿದ ಇನ್ನೆಲ್ಲ ಮಾತುಗಳಿಗಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ನಿನ್ನ ವಾಕ್ಯವು ಜೇನಿಗಿಂತಲೂ ಜೇನುತುಪ್ಪಕ್ಕಿಂತಲೂ ಸಿಹಿಯಾದದ್ದು ಹೌದಪ್ಪ. ನಿನ್ನ ವಾಕ್ಯವು ಇಬ್ಬಾಯ ಕತ್ತೆಗಿಂತಲೂ ಹರಿತವಾದದ್ದು ಚೂಪಾದದ್ದು ಆಗಿದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಿದ್ದೇವೆ ಅಪ್ಪ. ಈ ದಿನ ನಮಗೆ ನೀವು ತಿಳಿಯಪಡಿಸಿದ ಸಂದೇಶಕ್ಕಾಗಿ ಸ್ತೋತ್ರ. ಆತ್ಮಿಕವಾದ ಸುನ್ನತಿ ಕುರಿತಾಗಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಆತ್ಮಿಕವಾದ ದೀಕ್ಷಾಸ್ಥಾನದ ಕುರಿತಾಗಿ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಅದರ ಗುಣಲಕ್ಷಣಗಳನ್ನು ಈ ದಿನ ನೀ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಯಾವುದೇ ನಾವು ಆರಾಧನೆ ಮಾಡ್ತೇವೆ, ಆದರೆ ಸಾಮಾನ್ಯವಾಗಿ ಆರಾಧನೆ ಮಾಡುವವರಾಗಿ ನಾವು ಇನ್ನು ಮುಂದೆ ಇರಬಾರ್ದು. ನಮ್ಮ ಕುಟುಂಬಗಳು ಇನ್ನು ಮುಂದೆ ಸಾಮಾನ್ಯವಾಗಿ ಆರಾಧನೆ ಮಾಡುವ ಕುಟುಂಬವಾಗಿರಬಾರ್ದು. ನಮ್ಮ ಸಭೆ ಇನ್ನು ಮುಂದೆ ನಾರ್ಮಲ್ ಆಗಿ ಆರಾಧನೆ ಮಾಡುವಂಥ ಸಭೆಗಳಾಗಿರಬಾರ್ದು. ದೇವರೇ, ಯಾವ ರೀತಿಯ ಆರಾಧನೆ ಮಾಡಬೇಕೆಂದ ನೀನು ಹೇಳ್ಕೊಟ್ಟಿದ್ದೀನಿ, ಅದು ಆ ದೇವರ ಆತ್ಮ ಪ್ರೇರಿತನಾಗಿ ಆರಾಧನೆ ಮಾಡಬೇಕೆಂದ ದೇವರೇ ನಮ್ಮ ಆಲಯ ಆ ರೀತಿಯಾಗಿ ನಿನ್ನನ್ನು ಆರಾಧನೆ ಮಾಡತಕ್ಕಂತೆ ಆಶೀರ್ವಾದ ಮಾಡ. ಆಮೇಲೆ ನಮ್ಮ ಕುಟುಂಬಗಳು ಇನ್ನು ಮುಂದೆ ದೇವರೇ ದೇವರಾತ್ಮ ಪ್ರೇರಿತನಾಗಿ ಆರಾಧನೆ ಮಾಡತಕ್ಕಂಥ ಕುಟುಂಬಗಳಾಗಿರುವಂತೆ ಆಶೀರ್ವಾದ ಮಾಡೋ ದೇವರೇ. ಅದಕ್ಕಾಗಿ ಸ್ತೋತ್ರ. ಆಮೇಲೆ ನಾವು ಇನ್ನು ಮುಂದೆ ದೇವರೇ ನಾರ್ಮಲ್ ಆಗಿ ದೇವರ ಆರಾಧನೆ ಮಾಡುವವರಾಗಿರಬಾರ್ದು. ದೇವರೇ, ನಾವು ಪವಿತ್ರ ಆತ್ಮ ಪ್ರೇರಿತರಾಗಿ ನಾವು ನಿಮ್ಮನ್ನು ಆರಾಧನೆ ಮಾಡುವಂತೆ ನಮ್ಮನ್ನು ಆಶೀರ್ವಾದ ಮಾಡು ದೇವರೇ. ನಮ್ಮ ಸಂತತಿಗಳು ಕೂಡ ನಮ್ಮ ಮುಂದೆ ದೇವರೇ ನಾರ್ಮಲ್ ಆಗಿ ಆರಾಧನೆ ಮಾಡುವಂಥ ಸಂತತಿಗಳಾಗಿರುತ್ತೆ. ದೇವರಾತ್ಮ ಪ್ರೇರಿತರಾಗಿ ಆರಾಧನೆ ಮಾಡತಕ್ಕಂಥ ಸಂತತಿಗಳಾಗಿ ಆಶೀರ್ವದಿಸಿ ನೀವು ನಡೆಸು ಎಂದು ನಾವು ಪ್ರಾರ್ಥಿಸುತ್ತೇವೆ. ಲೋಕದಲ್ಲಿರುವ ಎಲ್ಲ ಸಭೆಗಳು ಕರ್ತನೆ ಕೇವಲ ಆರಾಧನೆ ಮಾಡುವಂತಹ ಸಭೆಗಳಾಗಿರಬಾರ್ದು ದೇವರೇ. ಎಲ್ಲ ಸಭೆಗಳು ಇನ್ನು ಮುಂದೆ ದೇವರೇ ದೇವರಾತ್ಮ ಪ್ರೇರಿತರಾಗಿ ಆರಾಧನೆ ಮಾಡುವ ಸಭೆಗಳಾಗಿ ಬದಲಾಗಲಿ ಎಂದು ಯೇಸುವಿನ ನಾಮದಲ್ಲಿ ಆಶೀರ್ವದಿಸುತ್ತೇವೆ. ಓ ದೇವಾದಿ ದೇವನೇ, ದೇವರಾತ್ಮನೇ, ನೀನು ನಿನ್ನ ಅದ್ಭುತ ಕರವನ್ನು ಜಗತ್ತಿನ ಮೇಲೆ ಚಾಚು. ಜಗತ್ತಿನಲ್ಲಿ ಎಲ್ಲ ದೇವ ಜನರು ದೇವರಾತ್ಮ ಪ್ರೇರಿತರಾಗಿ ಆರಾಧನೆ ಮಾಡುವವರನ್ನಾಗಿ ಮುಂದೆ ಬದಲಾಯಿಸಿ ನಡೆಸಲು ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ಮುಂದೆ ಕರ್ತನೇ ನಿನ್ನ ಆತ್ಮಿಕವಾದ ಸಭೆಗಳನ್ನು ಕೂಡ ಎಲ್ಲರೂ ಪವಿತ್ರಾತ್ಮ ಪ್ರೇರಿತರಾಗಿ ಆರಾಧನೆ ಮಾಡುವಂತೆ ಆಶೀರ್ವದಿಸಿ ನೀನೇ ನಮ್ಮೆಲ್ಲರನ್ನ ನಡೆಸುವುದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ಹಾಗೆ ಮಾಡಿ ನಡೆಸುವುದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವಪ್ಪ. ದೇವರೇ, ನಿಜವಾಗಿ ಆತ್ಮಿಕವಾದ ಸುನ್ನತಿ ಏನಂದ್ರೆ ದೇವರೇ ನಿನ್ನಲ್ಲಿ ಹರ್ಷಿಸುವವರಾಗಿದ್ದಾರೆ, ನಿನ್ನಲ್ಲಿ ಸಂತೋಷವು ಸಿಗುವಂಥದ್ದಾಗಿದೆ, ನಿನ್ನಲ್ಲಿ ಸಮಾಧಾನ ಸಿಗುವಂಥದ್ದಾಗಿದೆ. ಹೌದು ದೇವರೇ, ನಿನ್ನಲ್ಲಿ ಸಿಗುವಂಥ ಸಂತೋಷ ಸಮಾಧಾನ ಆಶ್ರಮವನ್ನು ನಾವು ಪಡೆಯುವತಕ್ಕಂತೆ ನಮ್ಮನ್ನು ಆಶೀರ್ವದಿಸು, ನಮ್ಮ ಸಭೆಗಳನ್ನು ಆಶೀರ್ವದಿಸು, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ನಡೆಸು, ನಮ್ಮ ಇಡೀ ಪ್ರಪಂಚವನ್ನೇ ಆಶೀರ್ವದಿಸಿ ನೀವು ನಡೆಸು. ನಿನ್ನಲ್ಲಿ ಮಾತ್ರವೇ ನಿಜವಾದ ಸಂತೋಷ ಇರುವುದಕ್ಕಾಗಿ ಸ್ತೋತ್ರ. ಆ ಸಂತೋಷ ಲೋಕದ ಎಲ್ಲ ಜನರು ಹೊಂದಿಕೊಳ್ಳತಕ್ಕಂಥ ಅದ್ಭುತವನ್ನು ದೇವರಾತ್ಮನೇ ನೀನು ಮಾಡು. ನಿನ್ನ ಹಸ್ತವು ಜಗತ್ತಿನ ಮೇಲೆ ಅದು ಫಲವಾಗಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ.
ಹಾಗೆ ಮಾಡಿ ನಡೆಸುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಮತ್ತೆ ನಿಜವಾದ ಸುನ್ನತಿ ಆತ್ಮಿಕವಾದ ವಿಶ್ವಾಸನೆ ಯಾವುದೇ ಅಂತ ನೀನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅಂಥವರು ದೇವರೇ ಶರೀರ ಸಂಬಂಧಗಳಲ್ಲಿ ಅವರು ತ್ಯಜಿಸಿ ಆತ್ಮಿಕವಾದ ಸಂಬಂಧಗಳಲ್ಲಿ ನಡೆಯುವವರಾಗಿದ್ದಾರೆ ಎಂದು ಹೇಳಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು, ನಾವು ಲೋಕದ ಶರೀರ ಎಲ್ಲದ ಆಸೆಗಳನ್ನು ಬಿಟ್ಟು ಲೋಕದ ಎಲ್ಲ ಆಸೆಗಳನ್ನು ತ್ಯಜಿಸಿ ಬಿಟ್ಟು ಆತ್ಮಿಕವಾದ ಆಸೆಗಳನ್ನು ಆತ್ಮಿಕವಾದ ಪರಲೋಕದ ರಾಜ್ಯದ ಕುರಿತಾಗಿ ತಿಳುವಳಿಕೆಯುಳ್ಳವರಾಗಿ ನಡೆಯುವಂತೆ ಜೀವಿಸುವಂತೆ ನೀನೇ ನಮ್ಮನ್ನು ಈ ದಿನವನ್ನು ಆಶೀರ್ವದಿಸಿ ನಡೆಸಿ ಸಭೆಯಲ್ಲಿರುವವರೆಲ್ಲರೂ ಲೋಕದ ಪಾಲಿಗೆ ಸತ್ತವರಾಗಿ ನಿನ್ನ ಪಾಲಿಗೆ ಜೀವಿಸುವವರಾಗಿ ಆಶೀರ್ವದಿಸಿ ನಡೆಸು ದೇವರೇ. ಎಲ್ಲ ದೇವ ಜನರನ್ನು ಲೋಕದ ಆಸೆಗಳು ಸತ್ತು ಹೋಗಲಿ, ಪರಲೋಕದ ಆಸೆಗಳು ಆರಂಭವಾಗಲಿ ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ ದೇವರೇ. ಹೌದಪ್ಪ, ನಿನ್ನ ಪರಲೋಕ ರಾಜ್ಯದಲ್ಲಿ ನಿನ್ನ ಪರಲೋಕದ ವಿಷಯಗಳು ಮಾತ್ರವೇ ಸೇರುತ್ತವೆ, ಲೋಕದ ಯಾವ ವಿಷಯಕ್ಕೂ ಅದರಲ್ಲಿ ಸೇರೋದಿಲ್ಲ ಎಂದು ವಾಗ್ದಾನ ಮಾಡಿರುವುದಕ್ಕಾಗಿ ಸ್ತೋತ್ರ. ಹೌದವರೇ, ಇನ್ನು ಮುಂದೆ ನಾವು ಲೋಕದ ಆಸೆಗಳುಳ್ಳವರಾಗಿ ನಡೆಯದೆ ಜೀವಿಸದೆ ಪರಲೋಕದ ಆಸೆಗಳುಳ್ಳವರಾಗಿ ನಡೆಯುವಂತೆ ಆಶೀರ್ವದಿಸು. ನಾವು ಶರೀರದ ಆಸೆಗಳನ್ನೆಲ್ಲ ತ್ಯಜಿಸಿ ಆತ್ಮಿಕ ಆಸೆಗಳನ್ನು ಹೊಂದಿಕೊಂಡು ನಡೆಯುವಂತೆ ಆಶೀರ್ವದಿಸು. ನಿನ್ನ ಪರಲೋಕದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನೀನು ನಡೆಸಪ್ಪ. ಇದನ್ನು ಆತ್ಮಿಕವಾದ ಸುನ್ನತಿ ಆತ್ಮಿಕವಾದ ದೇಶಾಸ್ಥಾನದ ಕುರಿತಾಗಿ ಸಭೆಯ ಸಗಡ ನೀನು ಮಾತನಾಡಿದ ಪ್ರತಿಯೊಂದನ್ನು ನಿನ್ನ ಮಾತಿಗೂ ನಾವು ಪ್ರೋತ್ಸಾಹ ಕೊಡಿ ಸೋದರವನ್ನು ತೋರಿಸ್ತೇವೆ. ಇದನ್ನು ಕೇಳುವ ಪ್ರತಿಯೊಂದು ನಿನ್ನ ಆತ್ಮಿಕವಾದ ಕಾರ್ಯಗಳು ಆರಂಭವಾಗಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. ನೀನೇ ಆತ್ಮ ಸ್ವರೂಪನಾದ ದೇವರೇ, ನಿನ್ನನ್ನು ಆರಾಧನೆ ಮಾಡುವಂಥ ನಾವೆಲ್ಲರೂ ಆತ್ಮದಿಂದಲೇ ನಿಮ್ಮ ಆರಾಧನೆ ಮಾಡುವಂತೆ ಪವಿತ್ರ ಆತ್ಮ ಪ್ರೇರಿತರಾಗಿ ನಿಮ್ಮ ಆರಾಧನೆ ಮಾಡತಕ್ಕಂತೆ ನೀನೇ ದಿನ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಿರುವುದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಇನ್ನೂ ಹೆಚ್ಚಾಗಿದೆ ಪ್ರಾರ್ಥನೆ. ನೀನೇ ನಮ್ಮ ಸಂಘ ಮಾತನಾಡು, ನಿನ್ನ ವಾಕ್ಯಗಳ ಮುಖಾಂತರ ಮಾತನಾಡಿ ಎಚ್ಚರಪಡಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಆತ್ಮ ದೇವರೇ ನಿಮ್ಮಲ್ಲಿ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಿನ್ನ ಚಿತ್ತವೇ ನಮ್ಮ ದೇಹ ಆತ್ಮದಲ್ಲಿ ನೆರವೇರಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. ಹಾಗೆ ನೀನು ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನವು ಮಾನ ಮಹಿಮೆ ಮಹತ್ವಗಳು ನಾನು ನಿಮ್ಮ ಕರಗಳಿಗೆ ನಾವು ಸಲ್ಲಿಸ್ತಾ ಇದ್ದೇವಪ್ಪ. ಎಲ್ಲದಕ್ಕೂ ಯೋಗ್ಯನು ನೀನು ಮಾತ್ರನೇ ಆಗಿದೆ. ನೀನೇ ಇದುವರೆಗೂ ನಮ್ಮನ್ನ ನಮ್ಮ ಕುಟುಂಬ ಎಲ್ಲವನ್ನ ನಡೆಸಿದ್ದೆ. ಇನ್ನು ಮುಂದೆ ನೀನು ನಡೆಸುವುದಕ್ಕೆ ಶಕ್ತನು ಎಂದು ನಾವು ನಂಬಿದ್ದೇವೆ. ನೀನು ನಡೆಸುತ್ತೆ. ಅದಕ್ಕಾಗಿ ನಾವು ನಿಮಗೆ ಅಡ್ವಾನ್ಸ್ ಆಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರಾತ್ಮನೆ. ಎಲ್ಲ ಘನ ಮಾನ ಮಹಿಮೆಗಳನ್ನ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲನ್ನು ಪ್ರಾರ್ಥಿಸಿ ಬಿಡುತ್ತಿದ್ದೇವೆ ನಮ್ಮ ಜೀವನ ದೇವರೇ. ಆಮೇಲೆ ನಮ್ಮ ತಂದೆಯ ದೇವರ ಕುರಿತು ಕರ್ತನಾದ ಯೇಸುಕ್ರಿಸ್ತನ ಪವಿತ್ರಾತ್ಮ ನಾನೇ ಹೇಗಿದೆ ನೀವು ಸದಾಕಳು ಯೇಸುವಿನ ರಾಷ್ಟ್ರಗಳನ್ನು ಬರೋರು ಸಭೆಯಾದ ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೇನ್ ಆಮೇನ್ ಆಮೇನ್. Amen. God bless you all. Praise the Lord. Praise God.